ನನ್ನ ಹೆಸರು ನಿತ್ಯಾನಂದ. ನನ್ನ ಮುಖ, ಕಾರು, ಬಂಗಲೆ, ಬಟ್ಟೆಗಳನ್ನು ನೋಡಿದರೆ ನೀವು ನನ್ನನ್ನು ಯಶಸ್ಸಿನ ಮಹಾಪುರುಷ ಎಂದು ತಿಳಿಯಬಹುದು. ಆದರೆ ನಾನು ಒಳಗಿನಿಂದ ಕೆಟ್ಟ ವ್ಯಕ್ತಿ. ಈ ಕೆಟ್ಟತನ ಎಲ್ಲಿಂದ ಶುರುವಾಯಿತು ಎನ್ನುವುದರ ಕಥೆ ಇದು. ಇದನ್ನೇ ಇಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಾವು 3 ಸಹೋದರ ಸಹೋದರಿಯರು. ನಾನು ಎಲ್ಲರಿಗಿಂತ ದೊಡ್ಡವನು. ನನ್ನ ತಮ್ಮ ದಿನೇಶ್ ಮತ್ತು ತಂಗಿ ಕವನ. ನನ್ನ ಅಪ್ಪ ಒಬ್ಬರು ಸರ್ಕಾರಿ ಶಾಲೆಯ ಟೀಚರ್. ಅವರು ತುಂಬ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿರಲಿಲ್ಲ, ಆದರೆ ತಮ್ಮ ತತ್ವಗಳ ಬಗ್ಗೆ ಖಂಡಿತವಾಗಿಯೂ ಕಟ್ಟುನಿಟ್ಟಾಗಿದ್ದರು. ಅಮ್ಮ ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದರು. ಮನೆಯ ಎಲ್ಲ ಕೆಲಸದ ಜವಾಬ್ದಾರಿ ಅವರೇ ತೆಗೆದುಕೊಂಡಿದ್ದರು. ನಮ್ಮನ್ನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸುವುದರಿಂದ ಹಿಡಿದು ಶಾಲೆಯಿಂದ ಬಂದ ನಂತರ ನಮ್ಮ ತಿಂಡಿ, ಊಟ, ಉಪಚಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ಮತ್ತು ರಾತ್ರಿ ನನ್ನ ತಮ್ಮ ದಿನೇಶ್ ಜೊತೆ ಕುಳಿತು ಹೋಮ್ವರ್ಕ್ ಮಾಡಿಸುತ್ತಿದ್ದರು. ನಾನು ಚಿಕ್ಕಂದಿನಿಂದಲೂ ಜವಾಬ್ದಾರಿಯುತ ಹುಡುಗನಾಗಿದ್ದೆ. ಓದಿನಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೆ. ಆದರೆ ನಾನು ಶಾಂತ ಸ್ವಭಾವದವನು. ಈ ಶಾಂತತೆಯು ನನ್ನನ್ನು ಮೌನಿಯಾಗಿಸಿತು. ನನ್ನ ಭಾವನೆಗಳನ್ನು ಪದಗಳಲ್ಲಿ ಹೇಗೆ ಹೇಳಬೇಕೆನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಮೌನವೇ ಮುಂದೆ ವಿಷವಾಗಿ ಮಾರ್ಪಟ್ಟಿತ್ತು. ನನ್ನ ತಮ್ಮ ತುಂಬ ಚಿಕ್ಕ ಹುಡುಗನಾಗಿದ್ದನು. ತುಂಬ ಪ್ರೀತಿಯ ತುಂಟ ಮಗನಾಗಿದ್ದನು. ಯಾವಾಗಲೂ ಅಮ್ಮನ ಮಡಿಲಲ್ಲಿ ಮತ್ತು ಅಪ್ಪನ ಜೊತೆ ಇರುತ್ತಿದ್ದನು. ಮನೆಗೆ ಏನಾದರೂ ತಿಂಡಿ ತಂದರೆ ಅದು ನೇರವಾಗಿ ದಿನೇಶ್ ಕೈಗೆ ಹೋಗುತ್ತಿತ್ತು. ಅಮ್ಮ ಯಾವಾಗಲೂ ಅವನನ್ನು ತನ್ನ ಕರುಳಿನ ಕುಡಿ ಎಂದು ಹೇಳುತ್ತಾ ಅವನನ್ನು ಅಪ್ಪಿಕೊಳ್ಳುತ್ತಿದ್ದರು. ಎಲ್ಲವನ್ನು ನೋಡುತ್ತಾ ಕೇಳುತ್ತಾ ಪಕ್ಕದಲ್ಲಿ ನಾನು ನಿಂತಿರುತ್ತಿದ್ದೆ. ಆದರೆ ಮೌನವಾಗಿ ಇರುತ್ತಿದ್ದೆ. ನಾನು ಉರಿದುಕೊಳ್ಳುತ್ತಿದ್ದೇನೆ ಎಂದು ಯಾರಿಗೂ ಸಂಶಯ ಬರುತ್ತಿರಲಿಲ್ಲ. ನಾನು ಕೋಪ ಬಂದರೂ ಕಿರುಚಾಡುತ್ತಿರಲಿಲ್ಲ. ಮೌನವಾಗಿ ಒಳಗೆ ನೊಂದುಕೊಳ್ಳುತ್ತಿದ್ದೆ. ಒಂದು ದಿನ ಒಂದು ಘಟನೆ ನಡೆಯಿತು. ಅದು ನನಗೆ ಈಗಲೂ ನೆನಪಿದೆ. ಅದು ಹೋಲಿಯ ದಿನ. ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಅಮ್ಮನ ಹತ್ತಿರ ಬಂದೆವು. ಅಮ್ಮ ದಿನೇಶ್ ಕವನಾಳಿಗೆ ಕೈತುತ್ತು ನೀಡಿದರು. ನಾನು ಕೈ ಮುಂದೆ ಚಾಚಿದೆ. ಅಮ್ಮ ನಗುತ್ತಾ ಹೇಳಿದರು, ಮಗ, ನೀನು ಈಗ ದೊಡ್ಡವನಾಗಿದ್ದೀಯಾ. ನಿನ್ನ ಕೈಯಾರೆ ನೀನು ತಿನ್ನು. ನಾನು ಸುಮ್ಮನಿದ್ದೆ. ಅವರು ನಗುತ್ತಿದ್ದರು. ನಾನು ನಗಲು ಶುರು ಮಾಡಿದೆ. ಆದರೆ ನನ್ನ ಮನಸ್ಸು ಒಂಟಿತನ ಅನುಭವಿಸಿತು. ಬಹುಶಃ ಅವರು ತಮಾಷೆ ಮಾಡಿದ್ದರು, ಆದರೆ ಅದು ನನ್ನ ಮನಸ್ಸಿಗೆ ಒಂದು ಗಾಯ ಮಾಡಿತ್ತು. ಕೆಲವು ವಿಷಯಗಳು ಕಾಲಾನಂತರ ಮರೆತು ಹೋಗುತ್ತವೆ, ಆದರೆ ಅಸೂಯೆಯ ಬೇರುಗಳು ಒಣಗುವುದಿಲ್ಲ. ಅವು ಇನ್ನಷ್ಟು ದೊಡ್ಡದಾಗುತ್ತಾ ಬೆಳೆಯುತ್ತವೆ. ನಾನು ಹಗಲು ರಾತ್ರಿ ಓದುತ್ತಿದ್ದೆ. ಪರೀಕ್ಷೆಯಲ್ಲಿ ನಂಬರ್ 1 ಬರುತ್ತಿದ್ದೆ. ಟೀಚರ್ ನನ್ನನ್ನು ಹೊಗಳುತ್ತಿದ್ದರು. ಶಾಲೆಯಲ್ಲಿ ಎಲ್ಲರೂ ಹೇಳುತ್ತಿದ್ದರು, ನಿತ್ಯಾನಂದ ದೊಡ್ಡವನಾಗಿ ಹೆಸರುವಾಸಿಯಾಗುತ್ತಾನೆ. ಆದರೆ ನನ್ನ ಮನಸ್ಸು ನನ್ನ ಸಾಧನೆ ಬಗ್ಗೆ, ನನ್ನ ತಂದೆ ತಾಯಿಗಳು ಹೆಮ್ಮೆ ಪಡುವುದನ್ನು ಬಯಸುತ್ತಿತ್ತು. ದಿನೇಶ್ನನ್ನು ಚಿಕ್ಕ ಚಿಕ್ಕ ಸಾಧನೆಗೆ ಅಪ್ಪ ಅಮ್ಮ ಹೊಗಳುತ್ತಿದ್ದರು. ದಿನೇಶ್ ಒಮ್ಮೆ ಕನ್ನಡದಲ್ಲಿ 60 ಮಾರ್ಕ್ಸ್ ತೆಗೆದುಕೊಂಡಿದ್ದನು. ಅಮ್ಮ ಅವನ ತಲೆ ಸವರುತ್ತಾ ಹೇಳಿದರು, ವೆರಿ ಗುಡ್ ಮಗ. ಇದನ್ನು ಕೇಳಿ ನಾನು ಆಶ್ಚರ್ಯಗೊಂಡಿದ್ದೆ. ಆದರೆ ಅದೇ ಕನ್ನಡ ವಿಷಯಕ್ಕೆ ನಾನು 97 ಮಾರ್ಕ್ಸ್ ತೆಗೆದಿದ್ದೆ. ಆದರೆ ಯಾರೂ ನನಗೆ ವೆರಿ ಗುಡ್ ಎನ್ನಲಿಲ್ಲ. ಒಂದು ಮುಗುಳ್ನಗು ಅಷ್ಟೇ. ದಿನೇಶ್ ನನ್ನ ಹತ್ತಿರ ಕುಳಿತು ಹೇಳುತ್ತಿದ್ದನು, ಅಣ್ಣ, ನೀನು ತುಂಬ ಇಂಟೆಲಿಜೆಂಟ್. ನಾನು ನಿನ್ನ ಹಾಗೆ ಆಗಬೇಕು. ನಾನು ಏನನ್ನು ಹೇಳುತ್ತಿರಲಿಲ್ಲ. ಮನಸ್ಸಿನೊಳಗೆ ಯೋಚಿಸುತ್ತಿದ್ದೆ, ನೀನು ನನ್ನ ಹಾಗೆ ಆಗಿ ತೋರಿಸು. ಯಾವಾಗಲೂ ಅಮ್ಮನ ಮಡಿಲಲ್ಲಿ ಕುಳಿತುಕೊಳ್ಳುವುದರಿಂದ ಏನೂ ಆಗುವುದಿಲ್ಲ. ನನ್ನ ತಂಗಿ ಕವನ ನಮ್ಮಿಬ್ಬರ ನಡುವೆ ಮೌನವಾಗಿರುತ್ತಿದ್ದಳು. ನಾವು ಜಗಳವಾಡಿದರೆ ಅವಳು ಅಮ್ಮನ ಸೀರೆ ಸೆರಗು ಹಿಡಿದು ಹೇಳುತ್ತಿದ್ದಳು, ಅಮ್ಮ, ಅಣ್ಣಂದಿರಿಗೆ ಏನು ಹೇಳಬೇಡ, ಇಬ್ಬರು ತುಂಬ ಒಳ್ಳೆಯವರು. ಆದರೆ ನನಗೆ ಗೊತ್ತಿತ್ತು, ಅಮ್ಮನಿಗೆ ದಿನೇಶ್ ಒಳ್ಳೆಯ ಮುದ್ದು ಮಗ, ಅಪ್ಪ ಶಾಂತ ಸ್ವಭಾವದವರು. ಅವರು ನಾನು ಪ್ರೈಸ್ ತೆಗೆದುಕೊಂಡು ಬಂದರೆ ದಿನೇಶನ ತಲೆ ಸವರುತ್ತಾ ಹೇಳುತ್ತಿದ್ದರು, ನೋಡು ದಿನೇಶ್, ನಿನ್ನ ಅಣ್ಣ ಎಷ್ಟೊಂದು ಸಾಧನೆ ಮಾಡಿದ್ದಾನೆ. ನೀನು ಅವನ ಹಾಗೆ ಆಗಬೇಕು. ನಾನು ಎದ್ದು ನಿಂತು ಯೋಚಿಸುತ್ತಿದ್ದೆ. ಅಪ್ಪಾಜಿ ನನಗೆ ನೀನು ದೊಡ್ಡ ಸಾಧನೆ ಮಾಡಿದೆ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳುತ್ತಾರೆ ಎಂದುಕೊಂಡಿದ್ದೆ. ನನ್ನ ಹೃದಯದಲ್ಲಿ ಬಿರುಕು ಮೂಡಿಸಿದ ಕ್ಷಣ ಅದು. ಅದನ್ನು ಯಾರೂ ಗಮನಿಸಲಿಲ್ಲ. ನಾನು ಮೌನವಾಗಿ ಮನಸ್ಸಿನಲ್ಲಿ ಅಸೂಯೆಗಳನ್ನು ತುಂಬಿಸಿಕೊಳ್ಳುತ್ತಿದ್ದೆ. ಸಮಯ ಕಳೆಯುತ್ತಿತ್ತು. ನಾನು ಹೈಸ್ಕೂಲಿಗೆ ಬಂದೆ. ಬಾಲ್ಯದ ಅಸೂಯೆಯ ಕೋಪ ನನ್ನಲ್ಲಿ ಉಳಿದುಕೊಂಡಿತ್ತು. ಪ್ರತಿ ಸಲದಂತೆ ನಾನು ಕ್ಲಾಸಿಗೆ ಫಸ್ಟ್ ಬಂದಿದ್ದೆ. ಮಾಮೂಲಿ ಮುಗುಳ್ನಗುವಿನಿಂದ ಆ ದಿನ ಕೂಡ ಅಮ್ಮ ದಿನೇಶ್ ಎದುರು ನನಗೆ ಅಭಿನಂದನೆ ಹೇಳಿದರು. ನಂತರ ನಾನು ನಿರ್ಧಾರ ಮಾಡಿದೆ, ಈಗ ನಾನು ಈ ಮನೆಯಿಂದ ಹೊರ ಹೋಗಬೇಕು. ನನ್ನನ್ನು ನಾನು ಯಶಸ್ವಿಗೊಳಿಸಿಕೊಳ್ಳಬೇಕು. ಮುಂಬೈಗೆ ಹೋಗುವುದು ನನ್ನ ಕನಸಾಗಿತ್ತು. ನಗರ ದೊಡ್ಡದಾಗಿತ್ತು, ಕನಸು ದೊಡ್ಡದಾಗಿದ್ದವು. ನನಗೆ ಒಬ್ಬ ಫ್ರೆಂಡ್ನ ಸಹಾಯ ಸಿಕ್ಕಿತ್ತು. ನಾವು ಒಂದು ಚಿಕ್ಕ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಶುರು ಮಾಡಿದೆವು. ಹಗಲಿನಲ್ಲಿ ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮತ್ತು ಸಂಜೆ ಕೆಲಸ, ರಾತ್ರಿ ನಿದ್ದೆ. ಮೊದಲ ವರ್ಷ ಕಷ್ಟವಾಯಿತು. 2ನೇ ವರ್ಷ ಸುಧಾರಿಸಿತು. 3ನೇ ವರ್ಷ ನಮ್ಮ ಕೆಲಸಕ್ಕೆ ಲಾಭ ಸಿಗಲು ಶುರುವಾಯಿತು. ಆಫೀಸ್ ಬಾಡಿಗೆ ಹೆಚ್ಚಾಗಿದ್ದರಿಂದ ಆಫೀಸ್ ಬದಲಾಯಿಸಿದ್ದೆವು. ಒಂದು ಟೀಮ್ ಮಾಡಿಕೊಂಡೆವು. ನಂತರ ಕ್ಲೈಂಟ್ ಬರುತ್ತಿದ್ದರು. ನಾನು ಹಿಂತಿರುಗಿ ನೋಡಲಿಲ್ಲ. ಮುಂಬೈ ನಗರದಲ್ಲಿ ಇರುತ್ತಿದ್ದೆ. 2 ವರ್ಷದ ನಂತರ ಊರಿಗೆ ಹೋಗಿದ್ದೆ. ಅಮ್ಮ ಆಶೀರ್ವಾದ ಮಾಡಿದರು. ಅಪ್ಪ ಪ್ರೀತಿಯಿಂದ ತಲೆ ಸವರಿದರು.
ದಿನೇಶ್ ಕಾಲೇಜಿಗೆ ಹೋಗುತ್ತಿದ್ದನು. ಸಂಜೆ ಅವನು ಮನೆಗೆ ಬಂದು ನನ್ನ ಬಳಿ ಬಂದು ಹೇಳಿದನು, ಅಣ್ಣ, ನೀನು ತುಂಬ ಮುಂದೆ ಹೋಗಿದ್ದೀಯಾ. ನಾನು ಅವನಿಗೆ ಚಾಕ್ಲೇಟ್ ಕೊಟ್ಟೆ. ನಾನು ಇದನ್ನು ನಿನಗಾಗಿ ತಂದಿದ್ದೇನೆ. ಅಮ್ಮನಿಗೆ ಏನೋ ನೆನಪಾಯಿತು. ಅವರು ನಗಲು ಪ್ರಾರಂಭಿಸಿದರು. ರಾತ್ರಿ ಅಮ್ಮ ನನ್ನನ್ನು ಕೋಣೆಗೆ ಕರೆದು ಹೇಳಿದರು, ನಾವು ದಿನೇಶ್ನ ಮದುವೆಯ ಬಗ್ಗೆ ಯೋಚಿಸುತ್ತಿದ್ದೇವೆ. ಪಕ್ಕದ ಮನೆಯ ಹುಡುಗಿ ಮಮತಾ ತುಂಬ ಮುದ್ದಾಗಿದ್ದಾಳೆ. ನೀನು ಕೂಡ ಅವಳನ್ನು ಇಷ್ಟಪಡುತ್ತಿದ್ದೆ. ಅಮ್ಮನ ಮಾತು ಕೇಳಿ ನಾನು ತಲೆ ತಗ್ಗಿಸಿ ಹೇಳಿದೆ, ಸರಿ, ಮಮತಾ ತುಂಬ ಒಳ್ಳೆಯ ಹುಡುಗಿ, ಚೆನ್ನಾಗಿದ್ದಾಳೆ, ಮದುವೆ ಮಾಡಿಸಬಹುದು. ನನಗೆ ಕೋಪ ಬಂದಿತ್ತು, ಆದರೆ ನಾನು ಸುಮ್ಮನಾಗಿದ್ದೆ. ಮಮತಾಳ ಮೇಲೆ ನನಗೆ ಚಿಕ್ಕಂದಿನಲ್ಲಿ ಪ್ರೀತಿ ಇತ್ತು. ಈಗ ಅವಳು ನನ್ನ ತಮ್ಮನ ಹೆಂಡತಿ ಆಗುತ್ತಿದ್ದಾಳೆ. ಊರಿನಿಂದ ಮರಳಿದ ಮೇಲೆ ನಾನು ಪೂರ್ತಿಯಾಗಿ ಕೆಲಸದಲ್ಲಿ ತೊಡಗಿಸಿಕೊಂಡೆ. ನನ್ನ ಸ್ವಂತ ಆಫೀಸ್ ಮಾಡಿಕೊಂಡಿದ್ದೆ. ಗಾಡಿ ತೆಗೆದುಕೊಂಡಿದ್ದೆ. ಬ್ರಾಂಚ್ ಓಪನ್ ಮಾಡಿದೆ. ಕೆಲವು ತಿಂಗಳ ನಂತರ ಮುಂಬೈ ಕ್ಲೈಂಟ್ ಸಿಕ್ಕಿದ್ದರು. ನನ್ನ ಬಿಸ್ನೆಸ್ ದೇಶ ವಿದೇಶಗಳಲ್ಲಿ ಹರಡಿತು. ಕನಸುಗಳನ್ನು ಹೊಂದಿರುವ ಹುಡುಗ ಬಯಸುವ ಎಲ್ಲ ವಸ್ತುಗಳು ನನ್ನಲ್ಲಿದ್ದವು. ಈ ಸಮಯದಲ್ಲಿ ನಾನು ಇಷ್ಟಪಡುವ ಹುಡುಗಿಯನ್ನು ಮದುವೆಯಾದೆ. ಅವಳು ಸುಂದರವಾಗಿ ವಿದ್ಯಾವಂತೆಯಾಗಿದ್ದಳು. ಶ್ರೀಮಂತ ತಂದೆಯ ಮಗಳಾಗಿದ್ದಳು. ಅವಳು ನನ್ನ ಪರ್ಸನಾಲಿಟಿಗೆ ಇಂಪ್ರೆಸ್ ಆಗಿದ್ದಳು. ವಿಜೃಂಭಣೆಯಿಂದ ಮದುವೆ ನಡೆಯಿತು. ಊರಿನ ಜನರಿಗೂ ಆಮಂತ್ರಣ ನೀಡಿದ್ದೆ. ನನ್ನ ತಮ್ಮನಿಗೆ ಫೋನ್ ಕಾಲ್ ಮಾಡಿದೆ. ದಿನೇಶ್, ನನ್ನ ಮದುವೆ ಡೇಟ್ ಫಿಕ್ಸ್ ಆಗಿದೆ. ವಾಟ್ಸಪ್ನಲ್ಲಿ ಇನ್ವಿಟೇಷನ್ ಕಳಿಸಿದ್ದೇನೆ, ನೀನು ಬಂದು ಬಿಡು. ದಿನೇಶ್ ಹೇಳಿದನು. ಇದರ ಅವಶ್ಯಕತೆ ಇರಲಿಲ್ಲ. ನನ್ನ ಅಣ್ಣನ ಮದುವೆಗೆ ನಾನು ಖಂಡಿತವಾಗಿ ಬರುತ್ತೇನೆ. ಅವನು ನನ್ನ ಮದುವೆಗೆ ಬಂದಿದ್ದನು. ಆದರೆ ನನ್ನ ಗಮನ ಬೇರೆಡೆಗೆ ಇತ್ತು. ನಾನು ಸ್ಟೇಜ್ ಮೇಲೆ ಕುಳಿತಿದ್ದೆ. ಅವನು ಬದಿಯಲ್ಲಿ ನಿಂತಿದ್ದನು. ಸಮಯ ನಮ್ಮನ್ನು ಅಪರಿಚಿತರನ್ನಾಗಿ ಮಾಡಿತು. ಅವನು ನನ್ನನ್ನು ಅನುಮಾನಿಸುತ್ತಾನೆ ಎಂದುಕೊಂಡಿದ್ದೆ, ಆದರೆ ಇಲ್ಲ. ಅವನು ನನ್ನನ್ನು ಸಹೋದರನಂತೆ ನೋಡಿದನು. ನಾನೇ ಬದಲಾಗಿದ್ದೆ. ಕೆಲವು ತಿಂಗಳುಗಳ ನಂತರ ದಿನೇಶ್ನ ಮದುವೆ ನಡೆಯಿತು. ಮಮತಾ ಅವನ ಜೀವನದಲ್ಲಿ ಬಂದಳು. ಅಮ್ಮ ಫೋನ್ ಮಾಡಿದ್ದರು. ಅವರು ತುಂಬ ಖುಷಿಯಾಗಿದ್ದರು. ದಿನೇಶನ ಹೆಂಡತಿ ತುಂಬ ಒಳ್ಳೆಯವಳಾಗಿದ್ದಳು. ಮರುದಿನ ನಾನು ಯೋಚಿಸಿ ಬಿಸ್ನೆಸ್ ಪ್ಲ್ಯಾನ್ ಬರೆಯುತ್ತಿದ್ದೆ. ಒಂದು ದಿನ ದಿನೇಶ್ ಫೋನ್ ಮಾಡಿ, ಅಣ್ಣ, ನಾನು ಕೋಚಿಂಗ್ ಸೆಂಟರ್ ಓಪನ್ ಮಾಡಬೇಕೆಂದುಕೊಂಡಿದ್ದೇನೆ. ನೀನು ಗೈಡ್ ಮಾಡಿದರೆ ತುಂಬ ಸಹಾಯವಾಗುತ್ತದೆ. ಸರಿ, ನೀನು ಮೆಸೇಜ್ ಮಾಡು, ನಾನು ಡೀಟೇಲ್ ನೋಡುತ್ತೇನೆ. ಮೆಸೇಜ್ ಬಂದಿತ್ತು, ಆದರೆ ನಾನು ನೋಡಿರಲಿಲ್ಲ. ನಾನು ಸಂಬಂಧಗಳನ್ನು ಮರೆತು ಬಿಟ್ಟಿದ್ದೆ. ದಿನೇಶ್ ನನಗೆ ಆಗಾಗ ನೆನಪಿಗೆ ಬರುತ್ತಿದ್ದನು. ಅಪ್ಪ ಅಮ್ಮನಿಗೆ ಆಗಾಗ ಹಣ ಕಳಿಸುತ್ತಿದ್ದೆ. ಫೋನಿನಲ್ಲಿ ಅವರ ಕಷ್ಟ ಸುಖ ಕೇಳುತ್ತಿದ್ದೆ. ಆದರೆ ಮನಸ್ಸಿನಲ್ಲಿ ಬೇರೆ ಯೋಚನೆ ಇತ್ತು. ಒಂದು ದಿನ ಅಮ್ಮ ಫೋನ್ ಮಾಡಿ ಕೇಳಿದರು, ಮಗ, ನೀನು ಊರಿಗೆ ಏಕೆ ಬರುತ್ತಿಲ್ಲ? ನಾನು ಹೇಳಿದೆ, ಕೆಲಸದ ಒತ್ತಡ, ಸಮಯ ಸಿಗುತ್ತಿಲ್ಲ. ಅವರು ಹೇಳಿದರು, ಸಮಯ ಸಿಗುತ್ತದೆಯೋ ಇಲ್ಲವೋ, ಆದರೆ ಕುಟುಂಬದ ನೆನಪು ಬರುತ್ತದೆ ಅಲ್ಲವೇ? ನಾನು ನಕ್ಕು ಸುಮ್ಮನಾಗಿದ್ದೆ. ಇದರ ನಡುವೆ ನನಗೆ 2 ಮಕ್ಕಳಾದರು. ನಾನು ಯಶಸ್ವಿ ವ್ಯಕ್ತಿಯಾಗಿದ್ದೆ. ಜನರು ನನ್ನ ಬಳಿಗೆ ಅಡ್ವೈಸ್ ಕೇಳಲು ಬರುತ್ತಿದ್ದರು. ನನ್ನ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಒಮ್ಮೆ ನನಗೆ ಇಂಟರ್ವ್ಯೂನಲ್ಲಿ ಕೇಳಲಾಯಿತು, ನಿಮ್ಮ ಯಶಸ್ವಿಗೆ ಕಾರಣ ಏನು? ನಾನು ಹೇಳಿದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆದರೆ ನಾನು ಇದನ್ನು ಹೇಳಲಿಲ್ಲ. ಈ ನಂಬಿಕೆ ಹಿಂದೆ ಸಂಬಂಧದ ಬಿರುಕುಗಳು ಇರುವುದು ಇದು ನನಗೆ ಮಾತ್ರ ಗೊತ್ತಿತ್ತು. ದಿನೇಶ್ ಈಗಲೂ ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದನು. ಆಗಾಗ ಅವನ ಫೋನ್ ಬರುತ್ತಿತ್ತು, ಆದರೆ ನಾನು ರಿಸೀವ್ ಮಾಡುತ್ತಿರಲಿಲ್ಲ. ನಾನು ಬ್ಯುಸಿ ಇರುತ್ತಿದ್ದೆ, ಉತ್ತರ ಕೊಡುತ್ತಿರಲಿಲ್ಲ. ಆದರೆ ಅವನಲ್ಲಿ ನನ್ನ ಬಗ್ಗೆ ಯಾವ ದೂರುಗಳೂ ಇರಲಿಲ್ಲ. ಆಗಾಗ ಮೆಸೇಜ್ ಮಾಡುತ್ತಿದ್ದನು, ಅಣ್ಣ, ನಿನ್ನ ನೆನಪು ತುಂಬ ಬರುತ್ತಿದೆ. ನಾನು ಉತ್ತರ ಎನ್ನುವಂತೆ ಒಂದು ಇಮೇಜ್ ಕಳಿಸಿ ಸುಮ್ಮನಾಗುತ್ತಿದ್ದೆ. ನಮ್ಮ ಸಂಬಂಧ ಸಾಮಾನ್ಯವಾಗಿತ್ತು. ಕೆಲವು ವರ್ಷಗಳ ನಂತರ ದಿನೇಶ್ನ ಫೋನ್ ಬಂದಿತ್ತು. ನಾನು ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೆ. ಮೀಟಿಂಗ್ ಮುಗಿದ ನಂತರ ಪುನಃ ಫೋನ್ ರಿಂಗ್ ಆಯಿತು. ದಿನೇಶ್ ಹೇಳಿದನು, ಅಣ್ಣ, ಅಪ್ಪಾಜಿ ಆರೋಗ್ಯ ತುಂಬ ಹದಗೆಟ್ಟಿದೆ. ಡಾಕ್ಟರ್ ಹೇಳುತ್ತಿದ್ದಾರೆ ಬ್ರೈನ್ ಟ್ಯೂಮರ್ ಅಂತ. ಈಗಲೇ ಆಪರೇಷನ್ ಮಾಡಬೇಕು. ತುಂಬ ಹಣ ಖರ್ಚಾಗುತ್ತದೆ. ನಾನು ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದೆ, ದಿನೇಶ್, ಈಗ ನನ್ನ ಬಿಸ್ನೆಸ್ ಸ್ವಲ್ಪ ಮಂಕಾಗಿದೆ. ನಾನು ತೊಂದರೆಯಲ್ಲಿದ್ದೇನೆ. ಅಣ್ಣ, ನನಗೆ ಗೊತ್ತು, ಆದರೆ ಸ್ವಲ್ಪ ಸಹಾಯ ಮಾಡಿದರೆ. ನಾನು ಅವನ ಮಾತು ತುಂಡರಿಸುತ್ತಾ ಹೇಳಿದೆ, ಈಗ ನಾನು ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅವನು ಥ್ಯಾಂಕ್ಸ್ ಹೇಳಿ ಫೋನ್ ಇಟ್ಟನು. ನಾನು ದೀರ್ಘವಾದ ಉಸಿರು ಬಿಟ್ಟು ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದೆ. ಇನ್ನೊಂದು ಮೀಟಿಂಗ್ ಫೈಲ್ ತೆರೆದೆ. 2 ದಿನದ ನಂತರ ಕವನ ಫೋನ್ ಮಾಡಿ ಹೇಳಿದಳು, ಅಣ್ಣ, ಅಮ್ಮ ತುಂಬ ಅಳುತ್ತಿದ್ದಾರೆ. ಅಪ್ಪನ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ದಿನೇಶ್ ಜವಾಬ್ದಾರಿ ತೆಗೆದುಕೊಂಡು ಇಲ್ಲಿಯವರೆಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾನೆ. ಆಸ್ಪತ್ರೆಯವರು ಇನ್ನೂ ಹಣ ಕೇಳುತ್ತಿದ್ದಾರೆ. ನಾನು ಅವಳ ಮಾತು ಕೇಳಿಯೂ ಬೇಜವಾಬ್ದಾರಿ ತೋರಿಸಿದೆ. ಕವನ, ನಿನಗೆ ಗೊತ್ತಿಲ್ಲ, ನಾನು ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸುತ್ತಿದ್ದೇನೆ. ನಾನೇ ಸ್ವತಃ ಕಷ್ಟದಲ್ಲಿದ್ದೇನೆ. ದಿನೇಶ್ ತುಂಬ ತಿಳುವಳಿಕೆ ಇದ್ದವನು. ಅವನು ಏನಾದರೂ ಮಾಡುತ್ತಾನೆ. ರಾತ್ರಿ ನನ್ನ ಹೆಂಡತಿ ಕೇಳಿದಳು, ನೀವು ಊರಿಗೆ ಹೋಗುತ್ತಿದ್ದೀರಾ? ನಾನು ಹೇಳಿದೆ, ನನಗೆ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬಹುಶಃ ಹೋಗಲು ಆಗುವುದಿಲ್ಲ. ಮರುದಿನ ಅಪ್ಪಾಜಿ ನಿಧನ ಹೊಂದಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ನಾನು ಸ್ವಲ್ಪ ಸಮಯ ಹಾಗೆ ಕುಳಿತಿದ್ದೆ. ನಂತರ ನಾನು ಟೇಬಲ್ ಮೇಲೆ ಇದ್ದ ಫೈಲ್ಸ್ ಎತ್ತಿಡಲು ಶುರು ಮಾಡಿದೆ.
ಕ್ಲೈಂಟ್ ಮೀಟ್ ಮಾಡಬೇಕಿತ್ತು. ಅಷ್ಟರಲ್ಲಿ ದಿನೇಶ್ ಪುನಃ ಫೋನ್ ಮಾಡಿದ. ನಾನು ಫೋನ್ ಎತ್ತಿಕೊಳ್ಳಲಿಲ್ಲ. ನಂತರ ಒಂದು ಮೆಸೇಜ್ ಬಂತು. ಅಪ್ಪಾಜಿ ಅಂತ್ಯ ಸಂಸ್ಕಾರ ಇಂದು ಸಂಜೆ ಮಾಡಲಾಗುವುದು. ನೀನು ಬರುವುದಿದ್ದರೆ ಬರಬಹುದು. ನಾನು ಹೋಗಲಿಲ್ಲ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದೆ. ರಾತ್ರಿ ಹೆಂಡತಿಯ ಜೊತೆ ಡಿನ್ನರ್ಗೆ ಹೋದೆ. ಒಂದು ದಿನ ಅಮ್ಮನ ಫೋನ್ ಬಂತು. ಅವರು ಕ್ಷೀಣ ಧ್ವನಿಯಲ್ಲಿ ಹೇಳಿದರು, ಮಗ ಸ್ವಲ್ಪ ಹಣ ಕೊಡು. ದಿನೇಶ್ನಿಗೆ ತುಂಬ ಕಷ್ಟವಾಗುತ್ತಿದೆ. ಅವನು ಕಷ್ಟಪಡುವುದು ನನ್ನಿಂದ ನೋಡಲಾಗುತ್ತಿಲ್ಲ. ನನಗೆ ಸ್ವಲ್ಪ ಕಿರಿಕಿರಿ ಅನಿಸಿತು. ನಾನು ಹೇಳಿದೆ, ಅಮ್ಮ, ನನ್ನ ಈಗಿನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಎಂದೆ. ಒಂದು ದಿನ ತಡರಾತ್ರಿ ಕವನ ಫೋನ್ ಮಾಡಿದಳು. ಅಳುತ್ತಾ ಹೇಳಿದಳು, ಅಣ್ಣ, ಅಮ್ಮ ಇನ್ನಿಲ್ಲ. ಈ ಬಾರಿ ನಾನು ಅಮ್ಮನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೆ. ಊರಿನ ಜನರನ್ನು ಭೇಟಿಯಾಗಿದ್ದೆ. ಆದರೆ ಅಲ್ಲಿ ನನಗೆ ಬೇಕಾದ ಗೌರವ ಸಿಗಲಿಲ್ಲ. ದಿನೇಶ್ ಶಾಂತನಾಗಿ ನಿಂತಿದ್ದ. ಅವನ ಶರೀರ ದುರ್ಬಲವಾಗಿತ್ತು. ಅಮ್ಮನ ಅಂತ್ಯಕ್ರಿಯೆ ನಂತರ ಎಲ್ಲರೂ ಕುಳಿತಿದ್ದರು. ನಾನು ಅಲ್ಲಿಂದ ಹೊರಡಲು ಎದ್ದೆ. ಆಗ ದಿನೇಶ್ ನನ್ನ ಬಳಿಗೆ ಬಂದು ಹೇಳಿದನು, ಅಣ್ಣ, ನಾನು ನಿನ್ನ ಜೊತೆ ಮಾತನಾಡಬೇಕು. ನಾನು ಅವನನ್ನು ನೋಡದೆ ಹೇಳಿದೆ, ಹೇಳು. ಆದರೆ ಮಾತುಕತೆ ನಡೆಯಲಿಲ್ಲ. ಕೆಲವು ದಿನಗಳ ನಂತರ ದಿನೇಶ್ನಿಂದ ಫೋನ್ ಬಂತು. ನಾನು ಆಫೀಸ್ನಲ್ಲಿ ಪ್ರಾಜೆಕ್ಟ್ ಪೇಪರ್ ನೋಡುತ್ತಿದ್ದೆ. ನಾನು ಕಾಲ್ ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಮೆಸೇಜ್ ಬಂತು. ಅಣ್ಣ, ಟೈಮ್ ಇದ್ದರೆ ಸ್ವಲ್ಪ ಮಾತನಾಡಬಹುದೇ? ಮುಖ್ಯವಾದ ವಿಷಯ. ಒಂದು ಕ್ಷಣ ಯೋಚಿಸಿ ನಾನು ಫೋನ್ ಮಾಡಿದೆ. ಹೇಳು ದಿನೇಶ್, ಏನು ವಿಷಯ? ಏನಾಯಿತು? ಆ ಕಡೆಯಿಂದ ಸ್ವಲ್ಪ ಸಮಯ ಮೌನದ ನಂತರ ದಿನೇಶ್ ಹೇಳಿದ, ಅಮ್ಮ ಮತ್ತು ಅಪ್ಪನ ಚಿಕಿತ್ಸೆಗಾಗಿ 8 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಜನರು ಈಗ ಕೇಳುತ್ತಿದ್ದಾರೆ. ಕೆಲವರು ಬೆದರಿಕೆ ಹಾಕುತ್ತಿದ್ದಾರೆ. ಈಗ ನನಗೆ ಮನೆ ಅಡವಿಡುವ ಪರಿಸ್ಥಿತಿ ಬಂದಿದೆ. ನೀನು ನನಗೆ ಸ್ವಲ್ಪ ಸಹಾಯ ಮಾಡಿದರೆ. ನಾನು ಅವನ ಮಾತು ಮುಗಿಯುವ ಮೊದಲೇ ಹೇಳಿದೆ, ದಿನೇಶ್, ಮತ್ತೆ ಅದೇ ಹಳೆಯ ವಿಷಯ ಎತ್ತಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ. ನೀನು ಒಂದು ಕೆಲಸ ಮಾಡು. ಅಪ್ಪಾಜಿ ಬಿಟ್ಟು ಹೋಗಿರೋ ಮನೆ ನಿನ್ನ ಹತ್ತಿರ ಇದೆ. ನಾನು ಅದರಲ್ಲಿ ಯಾವುದೇ ಭಾಗ ಪಡೆದುಕೊಂಡಿಲ್ಲ. ನಿನಗೆ ಅಷ್ಟೊಂದು ಕಷ್ಟ ಇದ್ದರೆ ಅದನ್ನು ಮಾರಿಬಿಡು ಮತ್ತು ನಿನ್ನ ಸಾಲವನ್ನು ತೀರಿಸು. ದಿನೇಶ್ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಮೆಲ್ಲಗೆ ಹೇಳಿದನು, ಅಣ್ಣ, ನನಗೆ ಇರುವ ಆಸರೆ ಇದೊಂದೇ ಮನೆ. ಇದನ್ನು ನಾನು ಮಾರಿಬಿಟ್ಟರೆ ನಾನು ಸೂರು ಕಳೆದುಕೊಳ್ಳುತ್ತೇನೆ. ನಾನು ನಗುತ್ತಾ ಹೇಳಿದೆ, ದಿನೇಶ್, ಮನೆ ಕಳೆದುಕೊಂಡರೆ ಪುನಃ ಕಟ್ಟಬಹುದು. ಆದರೆ ಸಾಲದಲ್ಲಿ ಮುಳುಗಿದರೆ ಏನನ್ನೂ ಮಾಡಲಾಗುವುದಿಲ್ಲ. ನಾನು ಫೈಲ್ ಮುಚ್ಚಿ ಹೇಳಿದೆ, ನನ್ನ ಪಾಲಿನ ಕಾಗದ ಪತ್ರಗಳನ್ನು ಕಳುಹಿಸು. ನಾನು ಲಿಖಿತ ಒಪ್ಪಿಗೆ ನೀಡುತ್ತೇನೆ. ನಾನು ನಿನ್ನನ್ನು ತಡೆಯುವುದಿಲ್ಲ. ದಿನೇಶನ ಶಬ್ದ ಕ್ಷೀಣವಾಯಿತು. ಥ್ಯಾಂಕ್ ಯು ಅಣ್ಣ, ನಾನು ಯೋಚಿಸುತ್ತೇನೆ. ಇಷ್ಟು ಹೇಳಿ ಅವನು ಫೋನ್ ಇಟ್ಟನು. ನಾನು ಟೈಮ್ ತೆಗೆದುಕೊಂಡೆ. 4 ಗಂಟೆ ತೋರಿಸುತ್ತಿತ್ತು. ದುಬೈ ಕ್ಲೈಂಟ್ ಜೊತೆ ವಿಡಿಯೋ ಕಾಲ್ಗೆ ಟೈಮ್ ಆಗುತ್ತಿತ್ತು. ನಾನು ಕನ್ನಡಿ ನೋಡಿಕೊಂಡು ಕೂದಲು ಸರಿ ಮಾಡಿಕೊಂಡೆ ಮತ್ತು ಲ್ಯಾಪ್ಟಾಪ್ ಆನ್ ಮಾಡಿದೆ. ಅದೇ ರಾತ್ರಿ ನನ್ನ ಹೆಂಡತಿ ಕೇಳಿದಳು, ದಿನೇಶ್ ಹೇಗಿದ್ದಾನೆ? ನಾನು ಕೇಳಲ್ಪಟ್ಟಿದ್ದೇನೆ. ಕೆಲವರು ಸಾಲ ಕೇಳಲು ಬಂದಿದ್ರಂತೆ. ನಾನು ಹೇಳಿದೆ, ಎಲ್ಲ ನಾಟಕ. ಅವರಿಗೆ ನಿಜವಾಗ್ಲೂ ಕಷ್ಟ ಇದ್ದರೆ ಮನೆ ಮಾರಾಟ ಮಾಡುತ್ತಿದ್ದರು. ಕೆಲವರು ಭಾವನೆಗಳ ಜೊತೆ ಆಟ ಆಡೋದು ಸುಲಭ ಎಂದುಕೊಂಡಿದ್ದಾರೆ. ನನ್ನ ಹೆಂಡತಿ ನನ್ನನ್ನು ಆಶ್ಚರ್ಯದಿಂದ ನೋಡಿದಳು ಮತ್ತು ಕೇಳಿದಳು, ನಿಜವಾಗಿಯೂ ಅವರು ಅಷ್ಟೊಂದು ತೊಂದರೆಯಲ್ಲಿ ಇದ್ದಾರೆಯೇ? ನಾನು ಹೇಳಿದೆ, ನನಗೇನು ಗೊತ್ತು. ಅವರು ತೊಂದರೆಯಲ್ಲಿ ಇದ್ದರೆ ಅದು ಅವರ ಪ್ರಾಬ್ಲಮ್, ನನ್ನದಲ್ಲ. ನಾನು ಈಗಾಗಲೇ ಬಹಳಷ್ಟು ಕೊಟ್ಟಿದ್ದೇನೆ. ನನ್ನ ಹೆಂಡತಿ ಸ್ವಲ್ಪ ಸಮಯ ಸುಮ್ಮನೆ ಇದ್ದು ನಂತರ ನಿಧಾನಕ್ಕೆ ಹೇಳಿದಳು, ನಿನ್ನ ಹೃದಯದಲ್ಲಿ ದಿನೇಶ್ನಿಗಾಗಿ ಯಾವುದೇ ಜಾಗ ಇಲ್ಲವೇ? ನಾನು ಉತ್ತರ ಕೊಡಲಿಲ್ಲ. ಮರುದಿನ ದಿನನಿತ್ಯದಂತೆ ನಾನು ಆಫೀಸಿಗೆ ಹೋಗಿದ್ದೆ. ಒಬ್ಬರು ಹೊಸ ಕ್ಲೈಂಟ್ ಬಂದಿದ್ದರು. ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಅವರಿಗೆ ಚಹಾ ತಿಂಡಿ ವ್ಯವಸ್ಥೆ ಮಾಡಲಾಯಿತು. ಒಂದು ಅವಕಾಶದಲ್ಲಿ ಅವರು ಕೇಳಿದರು, ನಿತ್ಯಾನಂದ್ ಸರ್, ನಿಮ್ಮ ಕತೆ ನಿಜವಾಗಿ ಇಂಪ್ರೆಸ್ ಮಾಡುತ್ತಿದೆ ಸರ್. ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬದ ಸಪೋರ್ಟ್ ಕೂಡ ಇರಬಹುದು. ನಾನು ಒಂದು ಕ್ಷಣ ಮುಗುಳ್ನಕ್ಕು ಹೇಳಿದೆ. ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಯಾರು ಪರಿಶ್ರಮ ಪಡುತ್ತಾರೆ ಅವರು ಸ್ವತಃ ಎದ್ದು ನಿಲ್ಲುತ್ತಾರೆ. ಸಂಜೆ ಆಫೀಸಿನಿಂದ ಹೊರಟಾಗ ರಸ್ತೆಯಲ್ಲಿ ದಿನೇಶ್ ಕಾಣಿಸಿದನು. ಅವನು ಬೈಕಲ್ಲಿ ಹೋಗುತ್ತಿದ್ದನು. ಅವನು ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡಿದ್ದನು. ಬಹುಶಃ ಅವನು ಕೋಚಿಂಗ್ ಸೆಂಟರ್ನಿಂದ ಬಂದಿರಬಹುದು. ನಾನು ಗಾಡಿ ಕಿಟಕಿಯಿಂದ ಅವನನ್ನು ನೋಡಿದೆ, ಆದರೆ ಮಾತನಾಡಿಸಲಿಲ್ಲ. ಅವನು ನನ್ನನ್ನು ನೋಡಲಿಲ್ಲ. ಮುಂದೆ ಹೋದನು. ಮನೆಗೆ ಬರುತ್ತಿದ್ದಂತೆ ನನ್ನ ಹೆಂಡತಿ ಹೇಳಿದಳು, ಮಮತಾಳ ಅಮ್ಮನ ಆರೋಗ್ಯ ಸರಿಯಿಲ್ಲವಂತೆ. ಮಮತಾಳ ಪರಿಸ್ಥಿತಿ ಕೆಟ್ಟದಾಗಿದೆ. ಮಮತಾ ನನ್ನ ತಮ್ಮನ ಹೆಂಡತಿಯಾಗಿದ್ದಳು. ನನ್ನ ಹೆಂಡತಿ ಮುಂದುವರಿದು ಹೇಳಿದಳು, ಬಡ ಹುಡುಗಿ ತೊಂದರೆ ಅನುಭವಿಸುತ್ತಿದ್ದಾಳೆ. ನೀವು ಅವರ ಕಷ್ಟದ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? ನಾನು ಮನಸ್ಸಿನಲ್ಲಿ ಗೊಣಗಿದೆ. ಎಲ್ಲರೂ ಕಷ್ಟದ ಸಮಯವನ್ನು ಎದುರಿಸಬೇಕು. ಒಂದು ದಿನ ದಿನೇಶನ ಫೋಟೋ ಅವನ ಸ್ನೇಹಿತರು ವಾಟ್ಸಪ್ನಲ್ಲಿ ಕಳುಹಿಸಿದ್ದರು. ಹಳೆಯ ಕಾಲೇಜೊಂದರಲ್ಲಿ ಸೆಮಿನಾರ್ಗೆ ಅತಿಥಿಯಾಗಿ ಹೋಗಿದ್ದನು. ಕೈಯಲ್ಲಿ ಮೈಕ್ ಇತ್ತು. ಮುಖದಲ್ಲಿ ಮಂದಹಾಸ ಇತ್ತು. ಅದರಲ್ಲಿ ಬರೆದಿದ್ದರು, ಒಬ್ಬ ಪ್ರಾಮಾಣಿಕ ಶಿಕ್ಷಕನ ಕತೆ. ನಾನು ಫೋಟೋ ನೋಡಿ ಅಂದುಕೊಂಡೆ, ಈ ವ್ಯಕ್ತಿಯ ಹತ್ತಿರ ಏನೂ ಇಲ್ಲ, ಆದರೆ ಜನರು ಅವನಿಗೆ ಗೌರವ ಕೊಡುತ್ತಾರೆ. ನಾನು ಮೊಬೈಲ್ ಇಟ್ಟು ಮುಂದಿನ ಮೀಟಿಂಗ್ ತಯಾರಿಯಲ್ಲಿ ತೊಡಗಿಕೊಂಡೆ.
ಕೆಲವು ದಿನಗಳವರೆಗೆ ದಿನೇಶ್ನಿಂದ ಯಾವುದೇ ಮೆಸೇಜ್ ಬರಲಿಲ್ಲ. ಒಂದು ದಿನ ನನ್ನ ಮೊಬೈಲ್ಗೆ ಒಂದು ಕಾಲ್ ಬಂದಿತ್ತು. ಅದು ದಿನೇಶನ ಅತ್ತೆ ಮಾಡಿದರು. ಅವರು ಹೇಳಿದರು, ದಿನೇಶನ ಆರೋಗ್ಯ ಸರಿಯಿಲ್ಲ, ಅವನಿಗೆ ಸಾಲದ ಚಿಂತೆ, ಮಕ್ಕಳ ಶಾಲಾ ಫೀಸ್ ಎಲ್ಲವೂ ಅವನ ಹೆಗಲ ಮೇಲೆ ಬಿದ್ದಿದೆ. ನೀನು ಏನಾದರೂ ಸಹಾಯ ಮಾಡುವ ಹಾಗಿದ್ದರೆ ಮಾಡು. ನಾನು ಹೇಳಿದೆ, ನಾನು ಸಹಾಯ ಮಾಡುವ ಹಾಗಿದ್ದರೆ ಮಾಡುತ್ತಿದ್ದೆ. ನಿಮಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ಹೇಗಿದೆ ಎಂದು. ಅವರು ಹೇಳಿದರು, ಮಗ, ಸಂಪತ್ತು ಮನುಷ್ಯನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ, ಆದರೆ ಅದು ಅವನ ಹೃದಯ ವೈಶಾಲ್ಯತೆ ಚಿಕ್ಕದು ಮಾಡಿದರೆ ಎಲ್ಲವೂ ನಿಷ್ಪ್ರಯೋಜಕ. ನಾನು ಫೋನ್ ಕಟ್ ಮಾಡಿದೆ. ಮಧ್ಯಾಹ್ನದ ಸಮಯ ಮೀಟಿಂಗ್ನಲ್ಲಿದ್ದೆ. ಫೋನ್ ರಿಂಗ್ ಆಯಿತು. ಅಪರಿಚಿತ ನಂಬರ್ನಿಂದ ಫೋನ್ ಬಂದಿತ್ತು. ನಾನು ಅಂದಾಜು ಮಾಡಿದ್ದೆ. ಫೋನ್ ರಿಂಗ್ ಆಯಿತು. ನಾನು ಸೈಲೆಂಟ್ ಮೋಡ್ಗೆ ಹಾಕಿದೆ. ಸ್ವಲ್ಪ ಸಮಯದ ನಂತರ ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು. 2 ಶಬ್ದಗಳಿದ್ದವು, ದಿನೇಶ್ ಇನ್ನಿಲ್ಲ. ಇದನ್ನು ನೋಡಿ ನನ್ನ ಶರೀರ ಸ್ತಬ್ಧವಾಯಿತು. ನಾನು ಮೊಬೈಲ್ ಬಂದ್ ಮಾಡಿದೆ. ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಜನರ ಮೇಲೆ ದೃಷ್ಟಿ ಹಾಯಿಸಿದೆ. ಎಲ್ಲರೂ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ನಲ್ಲಿ ಬ್ಯುಸಿಯಾಗಿದ್ದರು. ನಾನು ಮುಖದ ಮೇಲೆ ಬಂದಿರುವ ಬೆವರು ಒರೆಸಿಕೊಂಡೆ ಮತ್ತು ನೀರು ಕುಡಿದೆ. ಸಂಜೆ ಮನೆಗೆ ಬಂದಾಗ ನನ್ನ ಹೆಂಡತಿ ಬಾಗಿಲು ತೆರೆದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಅವಳು ಹೇಳಿದಳು, ಕವನ ಈಗಷ್ಟೇ ಕಾಲ್ ಮಾಡಿದ್ದಳು. ದಿನೇಶ್ನಿಗೆ ಆಕ್ಸಿಡೆಂಟ್ ಆಗಿದೆ, ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನಂತೆ. ನನ್ನ ಬಾಯಿಂದ ಒಂದೇ ಶಬ್ದ ಹೊರಬಂತು, ಓಹೋ. ನಾನು ಶೂ, ಕೋಟ್ ತೆಗೆದು ಆಫೀಸ್ ಫೈಲ್ ಟೇಬಲ್ ಮೇಲೆ ಇಟ್ಟೆ. ಸ್ವಲ್ಪ ಸಮಯದ ನಂತರ ಅಪ್ಪ ಅಮ್ಮನ ಫೋಟೋ ನೋಡಿದೆ. ಅದರಲ್ಲಿ ದಿನೇಶ್ ಮಧ್ಯದಲ್ಲಿ ನಿಂತಿದ್ದನು. ಮರುದಿನ ನಾನು ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದೆ. ಹಳ್ಳಿಯಲ್ಲಿ ಅದೇ ವಾತಾವರಣ ಇತ್ತು. ಹಳೆಯ ಪ್ರಾಂಗಣ. ಅಲ್ಲಿ ನಿಶ್ಶಬ್ದ ನೆಲೆಸಿತ್ತು. ಮಮತಾ ಬಿಳಿ ಸೀರೆಯಲ್ಲಿ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಅವಳ ಮಡಿಲಲ್ಲಿ 3 ವರ್ಷದ ಒಂದು ಚಿಕ್ಕ ಮಗು ಇತ್ತು. ಅವನು ಯಾರನ್ನೂ ನೋಡದೆ ನೆಲವನ್ನು ನೋಡುತ್ತಿದ್ದನು. ನಾನು ಹತ್ತಿರ ಹೋದೆ. ಕವನ ನನ್ನನ್ನು ನೋಡಿ ಮೌನವಾಗಿ ಹತ್ತಿರ ಬಂದು ನಿಂತಳು. ಅಂತ್ಯಕ್ರಿಯೆ ಮುಗಿದ ನಂತರ ನಾನು ಸ್ವಲ್ಪ ನಿರಾಳತೆಯನ್ನು ಅನುಭವಿಸಿದೆ. ಅಂತ್ಯಕ್ರಿಯೆ ಮುಗಿದ ನಂತರ ಜನರು ನಿಧಾನಕ್ಕೆ ಹೋಗತೊಡಗಿದರು. ನಾನು ಮಮತಾಳ ಕಡೆಗೆ ನೋಡಿದೆ. ಮಗು ಮಡಿಲಲ್ಲಿ ಹಾಕಿಕೊಂಡು ಮರದ ಕೆಳಗೆ ಕುಳಿತಿದ್ದಳು. ನಾನು ಅವಳ ಹತ್ತಿರ ಮಾತನಾಡಲು ಬಯಸಿದೆ, ಆದರೆ ಶಬ್ದಗಳು ಹೊರಬರಲಿಲ್ಲ. ಮಮತಾಳ ಅಮ್ಮ ರಾಧಾ ಆಂಟಿ ನನ್ನ ಕೈ ಹಿಡಿದುಕೊಂಡು ಹೇಳಿದರು, ಮಗ, ಈಗ ದಿನೇಶ್ ಇಲ್ಲ. ನನ್ನ ಮಗಳು ಮತ್ತು ನನ್ನ ಮೊಮ್ಮಗ ಅನಾಥರಾಗಿದ್ದಾರೆ. ಸಾಲ ಇನ್ನೂ ಬಾಕಿ ಇದೆ. ಈಗ ಅವರಿಗೆ ಯಾವ ಆಸರೆಯೂ ಇಲ್ಲ. ನಾನು ಮುಖ ತಿರುಗಿಸಿ ಹೇಳಿದೆ, ಆಂಟಿ, ನನ್ನ ಹತ್ತಿರ ಏನು ಆಗುತ್ತದೆಯೋ ನಾನು ಅದನ್ನು ಮಾಡುತ್ತೇನೆ. ಅವರು ಏನನ್ನೂ ಹೇಳಲಿಲ್ಲ. ತಲೆ ಆಡಿಸಿ ಸುಮ್ಮನಾದರು. ನಾನು ಮನೆಗೆ ವಾಪಸ್ ಬಂದೆ. ನನ್ನ ಹೆಂಡತಿ ಹೇಳಿದಳು, ಅಂತ್ಯ ಸಂಸ್ಕಾರ ಮುಗಿಯಿತೆ? ನಾನು ಹೌದು, ಮುಗಿಯಿತು ಎಂದೆ. ಅವಳು ಕೇಳಿದಳು, ಮಮತಾ ಮತ್ತು ಅವಳ ಮಗು ಹೇಗಿದೆ? ನಾನು ಹೇಳಿದೆ, ಒಬ್ಬಳು ವಿಧವೆ ಮತ್ತು ಅನಾಥ ಹೇಗಿರಬೇಕು ಹಾಗೆ ಇದ್ದಾರೆ. ರಾತ್ರಿ ನಾನು ಸ್ವಲ್ಪ ಬೇಗನೆ ಮಲಗಿಕೊಂಡೆ. ನಿದ್ದೆಯಿಂದ ಪದೇ ಪದೇ ಎಚ್ಚರವಾಗುತ್ತಿತ್ತು. ಬಾಗಿಲು ಬಡಿದ ಶಬ್ದವಾಗುತ್ತಿತ್ತು. ಕೆಲವೊಮ್ಮೆ ಯಾರೋ ಮೆಲ್ಲನೆ ಮಾತನಾಡಿದ ಹಾಗೆ ಕೇಳಿಸುತ್ತಿತ್ತು. ಅಣ್ಣ, ನೀನು ಬಂದು ಬಿಟ್ಟೆಯಾ ಎಂದು ಯಾರೋ ಹೇಳಿದ ಹಾಗೆ ಅನಿಸುತ್ತಿತ್ತು. ಬೆಳಿಗ್ಗೆ ಆಫೀಸಿಗೆ ಹೋಗಿದ್ದೆ. ಮೀಟಿಂಗ್ ಇತ್ತು. ಹೊಸ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಲಾಂಚ್ ಆಗುವುದರಲ್ಲಿತ್ತು. ಸಂತೋಷದ ವಾತಾವರಣ ಇತ್ತು. ಡ್ರಿಂಕ್ಸ್, ಕ್ಯಾಮರಾ, ಅಭಿನಂದನೆ ಎಲ್ಲವೂ. ನಾನು ಟೇಬಲ್ ಹತ್ತಿರ ಎಲ್ಲರ ನಡುವೆ ನಿಂತಿದ್ದೆ. ಆದರೆ ಮನಸ್ಸಿನಲ್ಲಿ ಮೌನದ ಹುಡುಗ ಇದ್ದನು. ಅವನು ತಂದೆಯ ಮರಣದ ನಂತರ ಅಮ್ಮನ ಮಡಿಲನ್ನು ಅಪ್ಪಿಕೊಂಡಿದ್ದನು. 2 ದಿನದ ನಂತರ ರಾಧಾ ಆಂಟಿಯ ಫೋನ್ ಬಂದಿತ್ತು. ಅವರು ಹೇಳಿದರು, ಮಗ, ಸಾಲಗಾರರು ಮಮತಾಳ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ಹಣ ಕೊಡು, ಇಲ್ಲದಿದ್ದರೆ ಸಾಮಾನುಗಳನ್ನು ಎತ್ತಿಕೊಂಡು ಹೋಗುತ್ತೇವೆ ಎನ್ನುತ್ತಿದ್ದಾರೆ. ಅವಳು ಪಾಪದ ಹೆಣ್ಣು. ಯಾರಿಗೂ ಏನೂ ಹೇಳುವಂತಿಲ್ಲ, ಎಲ್ಲಿಗೂ ಹೋಗುವಂತಿಲ್ಲ. ನೀನು ಏನಾದರೂ ಮಾಡು. ನಾನು ಕೇಳಿ ನಿಧಾನಕ್ಕೆ ಹೇಳಿದೆ, ಆಂಟಿ, ಈಗ ನನ್ನ ಫೈನಾನ್ಷಿಯಲ್ ಪರಿಸ್ಥಿತಿ ಸರಿಯಿಲ್ಲ. ಪರಿಸ್ಥಿತಿ ಸರಿ ಹೋದ ನಂತರ ಖಂಡಿತವಾಗಿಯೂ ಏನಾದರೂ ಮಾಡುತ್ತೇನೆ. ಆಂಟಿ ಶಾಂತವಾಗಿ ಹೇಳಿದರು, ನಿನ್ನಿಂದ ನಾನು ಇದನ್ನೇ ಅಪೇಕ್ಷೆ ಮಾಡಿದ್ದೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ನನ್ನ ಬಗ್ಗೆ ನನಗೆ ನಗು ಬರುತ್ತಿತ್ತು. ಲಕ್ಷಗಟ್ಟಲೆ ಡೀಲ್ಗಳು, ಕೋಟಿಗಟ್ಟಲೆ ಟೆಂಡರ್ಗಳು. ಒಬ್ಬ ಅನಾಥನಿಗಾಗಿ ನನ್ನ ಬಳಿ ಸಮಯ ಇರಲಿಲ್ಲ. 1 ವಾರದ ನಂತರ ಕವನಾಳ ಮೆಸೇಜ್ ಬಂದಿತ್ತು. ಅಣ್ಣ, ದಿನೇಶನ ಪುಸ್ತಕ ಮತ್ತು ಕೆಲವೊಂದು ಹಳೆಯ ಕಾಗದ ಪತ್ರಗಳನ್ನು ಮಮತಾ ಅತ್ತಿಗೆ ಜೋಪಾನ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಕೂಡ ಇದೆ. ನೀನು ಅದನ್ನು ನೋಡಬಹುದೇ? ನಾನು ಮೆಸೇಜ್ ಓದಿದೆ, ಆದರೆ ಉತ್ತರ ಕೊಡಲಿಲ್ಲ. ಒಂದು ದಿನ ರಾಧಾ ಆಂಟಿಯ ಫೋನ್ ಬಂದಿತ್ತು. ಧ್ವನಿಯಲ್ಲಿ ತುಂಬ ಸುಸ್ತು ಕಾಣಿಸುತ್ತಿತ್ತು. ಅವರು ಹೇಳಿದರು, ಮಗ, ಮಮತಾ ತುಂಬ ಕಷ್ಟದಲ್ಲಿದ್ದಾಳೆ. ಸಾಲಗಾರರು ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ನಿನಗೆ ತುಂಬ ಸಲ ಫೋನ್ ಮಾಡಿದೆ, ನೀನು ಫೋನ್ ಎತ್ತುತ್ತಿಲ್ಲ. ಅವಳು ನಿನ್ನ ಹತ್ತಿರ ಏನೋ ಹೇಳಬೇಕಂತೆ. ನೀನು ಮಾತನಾಡು. ನಾನು ಒಂದು ಕ್ಷಣ ಯೋಚಿಸಿ ಹೇಳಿದೆ, ಸರಿ, ಫೋನ್ ಕೊಡಿ, ಮಾತನಾಡುತ್ತೇನೆ. ಸ್ವಲ್ಪ ಸಮಯದ ನಂತರ ಆ ಕಡೆಯಿಂದ ಧ್ವನಿ ಬಂದಿತ್ತು. ನಮಸ್ತೆ ಅಣ್ಣ. ನಾನು ಹೇಳಿದೆ, ನಮಸ್ತೆ. ಅವಳು ಹೇಳಿದಳು, ನಿತ್ಯಾನಂದ ಅಣ್ಣ, ನೀವು ಹೇಗಿದ್ದೀರಾ? ದಿನೇಶ್ ಹೋದ ನಂತರ ತುಂಬ ಕಷ್ಟದಿಂದ ದಿನ ಕಳೆಯುತ್ತಿದ್ದೇನೆ.
ನಾನು ಮನೆಯನ್ನು ಮಾರಾಟ ಮಾಡಿದೆ. ಈಗ ಬಾಡಿಗೆ ಮನೆಯಲ್ಲಿದ್ದೇನೆ. ಆದರೆ ಪೂರ್ತಿ ಸಾಲ ತೀರಲಿಲ್ಲ. ಅಮ್ಮನ ಜೊತೆ ಕೂಡ ಇರುವಂತಿಲ್ಲ. ಅಲ್ಲಿ ಅಷ್ಟೊಂದು ಜಾಗ ಇಲ್ಲ. ನಾನು ಕುರ್ಚಿಗೆ ಒರಗಿಕೊಳ್ಳುತ್ತಾ ಕೇಳಿದೆ, ಎಷ್ಟು ಸಾಲ ಇದೆ? ಅವಳು ಹೇಳಿದಳು, ಹತ್ತಿರ 3 ಲಕ್ಷ. ನಾನು ನಿಮ್ಮಲ್ಲಿ ಇಷ್ಟೇ ಕೇಳಿಕೊಳ್ಳುತ್ತೇನೆ. ನೀವು ನನಗೆ ಸ್ವಲ್ಪ ಸಹಾಯ ಮಾಡಿದರೆ ನಂತರ ನಾನು ಎಲ್ಲಿಂದಾದರೂ ಹೊಂದಿಸುತ್ತೇನೆ. ನಾನು ಮೌನವಾದೆ. ಕಣ್ಣೆದುರಿಗೆ ಮಮತಾಳ ಮುಖ ಬಂದಿತ್ತು. ನಾನು ಹೇಳಿದೆ, ನೋಡು ಮಮತಾ, ನನಗೆ ನಿನ್ನ ಬಗ್ಗೆ ಕರುಣೆ ಇದೆ ಮತ್ತು ನಿನ್ನ ಪರಿಸ್ಥಿತಿಯ ಬಗ್ಗೆ ನಾನು ನೇರವಾಗಿ ಹೇಳುತ್ತಿದ್ದೇನೆ. ನಿನಗೆ ಏನು ಬೇಕು ನಾನು ಅದನ್ನು ಕೊಡುತ್ತೇನೆ, ಆದರೆ ಒಂದು ಷರತ್ತಿನ ಮೇಲೆ. ಆ ಕಡೆಯಿಂದ ಮೌನ. ನಾನು ಮಾತು ಮುಂದುವರಿಸಿ ಹೇಳಿದೆ, ಇಲ್ಲಿ ಹತ್ತಿರದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಇದೆ. ಇಂದು ರಾತ್ರಿ ನೀನು ಅಲ್ಲಿಗೆ ಬಾ. ಸಾಲದ ಬಗ್ಗೆ ಮಾತನಾಡಿ ನಾನು ಅಲ್ಲಿ ಹಣ ಕೊಡುತ್ತೇನೆ. ಅವಳು ಮೊದಲು ಏನನ್ನೂ ಹೇಳಲಿಲ್ಲ. ನಂತರ ಜೋರಾದ ಧ್ವನಿಯಲ್ಲಿ ಹೇಳಿದಳು, ಏನು ಹೇಳಿದ್ರಿ? ನೀನು ಶಾಂತಿಯನ್ನು ಬಯಸುವ ಬೆಲೆಯನ್ನು ನಾನು ನಿನಗೆ ಹೇಳುತ್ತಿದ್ದೇನೆ. ಕೆಲವು ಸಮಯ ಮೌನದ ನಂತರ ಫೋನ್ ಬಂದಾಯಿತು. ನಾನು ಕುರ್ಚಿಗೆ ಹೊರಗೆ ಕುಳಿತೆ. ನನ್ನೊಳಗೆ ಅಂತಹ ದ್ವೇಷ ಹೊರಹೊಮ್ಮಿತು. ಅದು ಮಾತಿನಲ್ಲಿ ಅಲ್ಲ, ಉಸಿರೊಳಗೆ. ರಾತ್ರಿ 10 ಗಂಟೆಯ ಸಮಯ. ನಾನು ಆಫೀಸ್ನಿಂದ ಹೊರಡುತ್ತಿದ್ದೆ. ರಿಸೆಪ್ಷನ್ನಿಂದ ಕಾಲ್ ಬಂತು. ಸರ್, ನಿಮ್ಮನ್ನು ನೋಡಲು ಯಾರೋ ಮೇಡಮ್ ಬಂದಿದ್ದಾರೆ. ಹೆಸರು ಮಮತಾ. ನಾನು ಆಶ್ಚರ್ಯದಿಂದ ಕೇಳಿದೆ, ಏನು ಇಲ್ಲಿ? ಹೌದು ಸರ್, ಅವರು ವೇಟಿಂಗ್ ರೂಮಲ್ಲಿದ್ದಾರೆ. ಅವರ ಜೊತೆ ಒಂದು ಮಗು ಕೂಡ ಇದೆ. ನಾನು ಹೇಳಿದೆ, ಅವರನ್ನು ಮೇಲೆ ಕಳುಹಿಸು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು. ಅವಳು ಒಳಗೆ ಬಂದಳು. ಬಿಳಿ ಸೀರೆಯಲ್ಲಿ ಮಡಿಲಲ್ಲಿ ಮಗು ಇತ್ತು. ಅವಳು ನನ್ನ ಎದುರು ನಿಂತಿದ್ದಳು. ನಾನು ಅವಳಿಗೆ ಕುಳಿತುಕೊಳ್ಳಲು ಹೇಳಿದೆ. ಅವಳು ನಿಂತೇ ಇದ್ದಳು. ನಾನು ಹೇಳಿದೆ, ಮಮತಾ, ನೀನು ಇಲ್ಲಿಗೆ ಬಂದಿದ್ದರಿಂದ ನನಗೆ ಸಂತೋಷವಾಗಿದೆ. ಅವಳು ಏನನ್ನೂ ಹೇಳಲಿಲ್ಲ. ಅವಳು ನನ್ನ ಹತ್ತಿರ ಬಂದಳು. ಮಗುವಿನ ಕೈ ಬಿಟ್ಟಳು ಮತ್ತು ಬಲವಾಗಿ ನನ್ನ ಕೆನ್ನೆಗೆ ಹೊಡೆದಳು. ಕೋಣೆಯಲ್ಲಿ ಮೌನ ನೆಲೆಸಿತು. ನಂತರ ಅವಳು ಹೇಳಿದಳು, ನನ್ನ ಜೊತೆ ಹೀಗೆ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನು ನಿನ್ನ ತಮ್ಮನ ಹೆಂಡತಿ. ಮಗು ಹೆದರಿಕೊಂಡು ನನ್ನ ಕಡೆಗೆ ನೋಡುತ್ತಿತ್ತು. ಅವಳು ಬಾಗಿಲ ಕಡೆ ಹೋದಳು. ನಂತರ ನಿಂತು ಹಿಂತಿರುಗಿ ಹೇಳಿದಳು, ನಿನ್ನ ಹತ್ತಿರ ಎಲ್ಲವೂ ಇದೆ, ಆದರೆ ಗೌರವ ಇಲ್ಲ. ನಿಮ್ಮ ಮನೆಯ ಗೋಡೆಗಳು ಎತ್ತರವಾಗಿರಬಹುದು, ಆದರೆ ನಿಮ್ಮ ಆತ್ಮಸಾಕ್ಷಿ ನೆಲದಲ್ಲಿ ಹೂತು ಹೋಗಿದೆ. ಹೀಗೆ ಹೇಳಿ ಅವಳು ಹೊರಟು ಹೋದಳು. ನಾನು ಕುರ್ಚಿ ಮೇಲೆ ಕುಳಿತಿದ್ದೆ. ನನ್ನ ಕೆನ್ನೆ ಉರಿಯುತ್ತಿತ್ತು. ಕೇವಲ ಹೊಡೆತದಿಂದ ಮಾತ್ರವಲ್ಲ, ಬದಲಿಗೆ ಅವಮಾನದಿಂದ. ಮರುದಿನ ನಾನು ಆಫೀಸಿಗೆ ಬಂದಿದ್ದೆ. ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಕ್ಷಣ ಕ್ಷಣಕ್ಕೂ ಅಜ್ಞಾತ ಭಾರವೊಂದು ನನ್ನ ಜೊತೆಗೆ ಬರುತ್ತಿತ್ತು. ಅದೇ ರಾತ್ರಿ ನನ್ನ ಹೆಂಡತಿ ಕೇಳಿದಳು, ನಿನ್ನೆ ನಿಮ್ಮ ಫೋನ್ ಬಂದಾಗಿತ್ತು, ಏನಾದರೂ ವಿಶೇಷ ಇತ್ತೇ? ನಾನು ಚುಟುಕಾಗಿ ಉತ್ತರಿಸಿದೆ, ಮೀಟಿಂಗ್ ಇತ್ತು. ಫೋನಿನ ಸ್ಕ್ರೀನ್ ಮೇಲೆ ಅವಳ ಹೆಸರು ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಆ ಕ್ಷಣ, ಆ ಹೊಡೆತ, ಮಗು, ಮಮತಾಳ ಮಾತು, ನಿನ್ನ ಹತ್ತಿರ ಎಲ್ಲವೂ ಇದೆ, ಆದರೆ ಗೌರವ ಇಲ್ಲ. 2 ದಿನದ ನಂತರ ರಾಧಾ ಆಂಟಿಯ ಫೋನ್ ಬಂದಿತ್ತು. ಮಗ, ನನ್ನ ಮಗಳು ಪೂರ್ತಿ ಸೊರಗಿ ಹೋಗಿದ್ದಾಳೆ. ಏನನ್ನೂ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ಮಾಡುತ್ತಿಲ್ಲ. ಅವಳ ಮಗ ಕೇಳುತ್ತಿದ್ದಾನೆ, ಅಮ್ಮ, ನಾನು ದೊಡ್ಡವನಾದ ಮೇಲೆ ಎಲ್ಲಿಗೆ ಹೋಗುತ್ತೇವೆ? ನಾನು ಅವರ ಮಾತು ಕೇಳಿಸಿಕೊಳ್ಳುತ್ತಿದ್ದೆ. ನಂತರ ಫೋನ್ ಕಟ್ ಮಾಡಿದೆ. ತುಂಬ ಸಮಯ ಹಾಗೆ ಮೌನವಾಗಿ ಕುಳಿತಿದ್ದೆ. ಯಶಸ್ಸಿನ ಹಾದಿಯಲ್ಲಿ ಎಲ್ಲವನ್ನು ಸಾಧಿಸಿದಾಗ ಒಂದು ಕಪಾಳ ಮೋಕ್ಷ ನೀನು ಎಂತಹ ವ್ಯಕ್ತಿತ್ವದ ವ್ಯಕ್ತಿ ಎನ್ನುವುದು ತೋರಿಸುತ್ತದೆ. ಆಗ ನೀವು ಮೌನವನ್ನು ಎದುರಿಸಬೇಕಾಗುತ್ತದೆ. ರಾತ್ರಿ ನಾನು ಮೊದಲ ಬಾರಿಗೆ ಯೋಚಿಸಿದೆ, ನಾನು ಎಲ್ಲಿ ಸೋತಿದ್ದೇನೆ? ಮನಸ್ಸಿನಲ್ಲಿ ಒಂದು ವಿಚಿತ್ರ ಚಡಪಡಿಕೆ ಇತ್ತು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ವಿಚಿತ್ರ ಅನುಭವ ಆಗುತ್ತಿತ್ತು. ಒಂದು ದಿನ ರಾಧಾ ಆಂಟಿಯ ಫೋನ್ ಬಂದಿತ್ತು. ಅವರ ಧ್ವನಿಯಲ್ಲಿ ಮೊದಲಿನ ಹಾಗೆ ಆತಂಕ, ಗಾಬರಿ ಇರಲಿಲ್ಲ. ಆಗ ಮಮತಾ ಹೇಳುತ್ತಿದ್ದಾಳೆ, ಇನ್ನು ಮುಂದೆ ಅವಳು ನಿನ್ನ ಜೊತೆ ಮಾತನಾಡುವುದಿಲ್ಲವಂತೆ. ನಾನು ತಕ್ಷಣ ಹೇಳಿದೆ, ನನ್ನಿಂದ ದೊಡ್ಡ ತಪ್ಪಾಗಿದೆ. ಅವಳಲ್ಲಿ ಕ್ಷಮೆ ಕೇಳುತ್ತೇನೆ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತಿದೆ. ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದರು, ನೀನು ನಿಜ ಹೇಳುತ್ತಿದ್ದೀಯಾ? ನಾನು ಹೇಳಿದೆ, ಹೌದು ಆಂಟಿ, ನನಗೆ ನಿಜವಾಗಲೂ ನಾಚಿಕೆಯಾಗಿದೆ. ನಾನು ಅವಳನ್ನು ಒಮ್ಮೆ ಭೇಟಿಯಾಗಬೇಕು. ಅಂದು ಸಂಜೆ ಮಮತಾಳ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸುತ್ತಿತ್ತು. ನಮಸ್ತೆ ಅಣ್ಣ. ನಾನು ಹೇಳಿದೆ, ನಾನು ನಿನ್ನನ್ನು ಭೇಟಿಯಾಗಿ ಮಾತನಾಡಲು ಬಯಸುತ್ತೇನೆ. ಅಮ್ಮ ಹೇಳಿದ್ದಾರೆ ನೀನು ನನ್ನ ಜೊತೆ ಕ್ಷಮೆ ಕೇಳಬೇಕಂತೆ ಎಂದು. ನಾನು ಹೇಳಿದೆ, ಹೌದು, ನಾನು ಆ ಕ್ಷಣದಲ್ಲಿ ತಪ್ಪು ನಿರ್ಧಾರ ಮಾಡಿದೆ. ನಾನು ಆ ಕ್ಷಣದಲ್ಲಿ ಮನುಷ್ಯನಾಗಿರಲಿಲ್ಲ. ಅವಳು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದಳು, ನೀವು ಹೇಳಿರುವ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ, ಅವು ನನ್ನನ್ನು ಮುರಿದು ಬಿಟ್ಟಿದ್ದವು. ನಾನು ಹೇಳಿದೆ, ನನಗೆ ಗೊತ್ತು, ನೀನು ನನ್ನನ್ನು ಒಮ್ಮೆ ಭೇಟಿಯಾಗು. ಇದಕ್ಕೆ ಅವಳು ಹೇಳಿದಳು, ಇಲ್ಲ ಅಣ್ಣ, ಫೋನಿನಲ್ಲಿ ಮಾತನಾಡಬಹುದು. ನಾನು ಹೇಳಿದೆ, ಮಮತಾ, ನೀನು ನನ್ನ ಎದುರಿಗೆ ಬಂದು ನನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳುವವರೆಗೆ ನನ್ನ ಮನಸ್ಸಿನ ಭಾರ ಇಳಿಯುವುದಿಲ್ಲ. ನಾನು ಮೀಟಿಂಗ್ನಲ್ಲಿದ್ದೇನೆ. ನಿನಗೆ ಅಡ್ರೆಸ್ ಕಳಿಸುತ್ತೇನೆ, ನೀನು ಅಲ್ಲಿಗೆ ಬರಬಹುದೇ? ಅವಳು ಯೋಚಿಸಿ ಹೇಳಿದಳು, ಸರಿ, ನಾನು ಬರುತ್ತೇನೆ. ಕೇವಲ 5 ನಿಮಿಷಕ್ಕೆ ನಾನು ಹೋಟೆಲ್ ತಲುಪಿ ಮೊದಲು ಒಂದು ರೂಮ್ ಬುಕ್ ಮಾಡಿದೆ. ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದ್ದೆ, ಮಮತಾ ಎನ್ನುವರು ಬಂದರೆ ನೇರವಾಗಿ ಅವರನ್ನು ನನ್ನ ರೂಮಿಗೆ ಕಳುಹಿಸು.
ಸಂಜೆ 5 ಗಂಟೆಗೆ ಕೋಣೆಯ ಬಾಗಿಲು ಶಬ್ದವಾಯಿತು. ನಾನು ಬಾಗಿಲು ತೆರೆದೆ. ಮಮತಾ ಬಿಳಿ ಸೀರೆಯಲ್ಲಿ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ನಾನು ಹೇಳಿದೆ, ಒಳಗೆ ಬಾ. ಅವಳು ಹೇಳಿದ್ದಳು, ಇಲ್ಲ, ಇಲ್ಲಿ ನಿಂತು ಮಾತನಾಡೋಣ. ನಾನು ಬೇಗನೆ ವಾಪಸ್ ಹೋಗಬೇಕು. ನನ್ನ ಮಗ ಒಬ್ಬನೇ ಇದ್ದಾನೆ. ಇರಲಿ ಬಿಡು, ಬಾ, ಸ್ವಲ್ಪ ಸಮಯ. ಅವಳು ಹಿಂಜರಿಕೆಯಿಂದಲೇ ಒಳಗೆ ಬಂದಳು. ನಾನು ಬಾಗಿಲು ಹಾಕಿದೆ. ನಾನು ಅವಳ ಎದುರಿಗೆ ನೀರು ಇಟ್ಟು ಹೇಳಿದೆ, ಮಮತಾ, ನೀನು ನನ್ನ ತಮ್ಮನ ಹೆಂಡತಿ. ನಿನ್ನ ಬಗ್ಗೆ ನನಗೆ ಗೌರವ ಇದೆ. ನಾನು ಏನು ಮಾತನಾಡಿದ್ದೇನೆ ಅದರ ಬಗ್ಗೆ ನನಗೆ ನಾಚಿಕೆ ಆಗುತ್ತಿದೆ ಎಂದು ಹೇಳಿ ತಲೆ ತಗ್ಗಿಸಿದೆ. ಅವಳು, ನಿಜವಾಗಿಯೂ ನಿಮಗೆ ಇದರ ಬಗ್ಗೆ ಪಶ್ಚಾತ್ತಾಪ ಆಗಿದ್ದರೆ ಇನ್ನು ಮುಂದೆ ಹೀಗೆ ಮಾತನಾಡಬೇಡಿ. ನಾನು ಮೆಲ್ಲನೆ ಹೇಳಿದೆ, ನಾನು ನಿನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವಳ ಹತ್ತಿರಕ್ಕೆ ಹೋಗಿ ಮಾತು ಬದಲಿಸಿದೆ. ಮಮತಾ, ನೀನು ಎಷ್ಟೊಂದು ಸುಂದರವಾಗಿದ್ದೀಯಾ. ನಿನ್ನನ್ನು ನೋಡಿದರೆ ನೋಡುತ್ತಲೇ ಇರಬೇಕು ಅನಿಸುತ್ತದೆ. ಅವಳು ಆಘಾತದಿಂದ ಹಿಂದಕ್ಕೆ ಸರಿದು ಹೇಳಿದಳು, ನೀವು ಏನು ಹೇಳುತ್ತಿದ್ದೀರಿ? ನಾನು ಮುಂದೆ ಹೋಗಿ ಬಾಗಿಲು ಲಾಕ್ ಮಾಡಿ ಹೇಳಿದೆ, ನೀನು ನನಗೆ ಕಪಾಳ ಮೋಕ್ಷ ಮಾಡಿದ್ದೀಯಲ್ಲವೇ? ಆ ದಿನ ನಾನು ಏನನ್ನೂ ಹೇಳಲಿಲ್ಲ, ಆದರೆ ಇಂದು ಅದರ ಸೇಡು ತೀರಿಸಿಕೊಳ್ಳುತ್ತೇನೆ. ಅವಳು ಹೇಳಿದಳು, ಅಣ್ಣ, ನೀವು ಏನು ಮಾಡುತ್ತಿದ್ದೀರಿ? ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್. ಕೇವಲ ಒಂದು ಸಲ ಎಲ್ಲವೂ ಮುಗಿದು ಹೋಗುತ್ತದೆ. ಆನಂತರ ನನಗೆ ಸಾಲದ ಹಣ, ಗೌರವ ಎಲ್ಲವೂ ಸಿಗುತ್ತದೆ. ಅವಳು ಹಿಂದಕ್ಕೆ ಸರಿದು ಗೋಡೆಯ ಆಸರೆ ಪಡೆದಳು. ನನ್ನನ್ನು ಕೈಯಿಂದ ತಡೆಯುವ ಪ್ರಯತ್ನ ಮಾಡುತ್ತಾ ಹೇಳಿದಳು, ನೀವು ನನ್ನ ಗಂಡನ ಅಣ್ಣ. ನಾನು ನಿಮ್ಮನ್ನು ತುಂಬ ಗೌರವಿಸುತ್ತೇನೆ. ನಿಮ್ಮ ಎದುರು ತಲೆ ಎತ್ತಿ ಆತ್ಮವಿಶ್ವಾಸದಿಂದ ನಿಲ್ಲುತ್ತಿದ್ದೆ. ಆದರೆ ನೀವು ಇಂದು ಏನು ಮಾಡುತ್ತಿದ್ದೀರಿ? ನಾನು ಅವಳ ಮಾತಿಗೆ ಕಿವಿಗೊಡದೆ ನನ್ನ ದ್ವೇಷದ ಬೆಂಕಿಯನ್ನು ಆರಿಸಿಕೊಳ್ಳುವಲ್ಲಿ ನಿರತನಾದೆ. ಕ್ಷಣಗಳು ಕಳೆದಂತೆ ಅವಳ ಕಿರುಚಾಟವು ಕ್ಷೀಣವಾಯಿತು. ಅವಳು ಶೀಲ ಕಳೆದುಕೊಂಡಳು. ಸದ್ದಿಲ್ಲದೆ ಎದ್ದು ಬಾಗಿಲ ಕಡೆ ಹೋದಳು. ನಾನು ಏನನ್ನೂ ಹೇಳಲಿಲ್ಲ. ಅವಳು ಹಿಂತಿರುಗಿ ನೋಡದೆ ಹೇಳಿದಳು, ಇಂದು ನೀನು ನನ್ನ ಪಾಲಿಗೆ ಸತ್ತು ಹೋದೆ. ಬಾಗಿಲು ಮುಚ್ಚಿತ್ತು. ಕೋಣೆಯಲ್ಲಿ ಮೌನ ಆವರಿಸಿತ್ತು. ನಾನು ಸೋಫಾ ಮೇಲೆ ಕುಳಿತು ಯುದ್ಧ ಗೆದ್ದಂತೆ ದೀರ್ಘವಾಗಿ ಉಸಿರಾಡುತ್ತಿದ್ದೆ. ನನ್ನ ಸೇಡು ಪೂರ್ಣಗೊಂಡಿತ್ತು. ಅವಳು ನನಗೆ ಕಪಾಳ ಮೋಕ್ಷ ಮಾಡಿದ್ದರ ಪ್ರತಿಫಲವಾಗಿ ನಾನು ಅವಳ ಶೀಲವನ್ನು ಹಾಳು ಮಾಡಿದ್ದೆ. ನನ್ನೊಳಗಿನ ದ್ವೇಷ ಪೂರ್ಣಗೊಂಡಿತ್ತು. ಕೋಣೆಯಲ್ಲಿ ಬೆಳಕು ಇತ್ತು, ಆದರೆ ನನಗೆ ನನ್ನದೇ ನೆರಳಿನ ಬಗ್ಗೆ ಅಸಹ್ಯವಾಗುತ್ತಿತ್ತು. ತಡರಾತ್ರಿ ಮನೆಗೆ ಬಂದಾಗ ಹೆಂಡತಿ ಕೇಳಿದಳು, ನೀವು ಎಲ್ಲಿಗೆ ಹೋಗಿದ್ರಿ? ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ನಾನು ಹೇಳಿದೆ, ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅವಳು ಹೇಳಿದಳು, ಯಾವ ಇಂಪಾರ್ಟೆಂಟ್ ಮೀಟಿಂಗ್? ಮಮತಾಳನ್ನು ಮನೆಗೆ ಏಕೆ ಕರೆಯಲಿಲ್ಲ? ಹೋಟೆಲ್ಗೆ ಏಕೆ ಕರೆದ್ರಿ? ಅವಳ ಮಾತು ಕೇಳಿ ನಾನು ದಂಗಾಗಿ ಹೋಗಿದ್ದೆ. ನಾನು ಕೇಳಿದೆ, ಅವಳು ನಿನಗೆ ಈ ಬಗ್ಗೆ ಹೇಳಿದ್ದಳೆ? ಹೌದು, ಅವಳು ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ದಳು. ನಾನು ನನ್ನ ಹೆಂಡತಿಗೆ ಸುಳ್ಳು ಹೇಳಿದೆ. ಅವಳು ಸಾಲದ ವಿಷಯ ಮಾತನಾಡಲು ಬಂದಿದ್ದಳು. ಅವಳು ಪದೇ ಪದೇ ಹಣ ಕೇಳುತ್ತಿದ್ದಳು. ನಾನು ಬ್ಯುಸಿಯಾಗಿದ್ದೆ, ಹೀಗಾಗಿ ಹೋಟೆಲ್ಗೆ ಕರೆದೆ. ನನ್ನ ಹೆಂಡತಿ ನನ್ನ ಕಡೆ ನೋಡಿ ಕೋಣೆಗೆ ಹೊರಟು ಹೋದಳು. ನನ್ನ ಹತ್ತಿರ ಸಂಪತ್ತು, ಗೌರವ, ಶಕ್ತಿ ಎಲ್ಲವೂ ಇತ್ತು. ಆದರೆ ಒಳಗೆ ದುರ್ಗಂಧ ನಾರುತ್ತಿತ್ತು. ಅದನ್ನು ಯಾವುದೇ ಸುಗಂಧದಿಂದ ಮರೆಮಾಚಲು ಸಾಧ್ಯವಿರಲಿಲ್ಲ. ಮರುದಿನ ಬೆಳಿಗ್ಗೆ ತಿಂಡಿ ಟೇಬಲ್ ಬಳಿ ಇತ್ತು. ಆದರೆ ಮೌನ ಆವರಿಸಿತು. ನನ್ನ ಹೆಂಡತಿ ನನ್ನ ಕಡೆಗೆ ಹಲವು ಸಲ ನೋಡಿದಳು, ಆದರೆ ಏನನ್ನೂ ಮಾತನಾಡಲಿಲ್ಲ. ನಾನು ನ್ಯೂಸ್ ಪೇಪರ್ ಎತ್ತಿಕೊಂಡು ಚಹಾ ಕುಡಿಯುತ್ತಿದ್ದೆ. ನಂತರ ಫೋನ್ ಕಾಲ್ ಬಂದಿರೋ ನೋಟಿಫಿಕೇಶನ್ ಚೆಕ್ ಮಾಡುತ್ತಿದ್ದೆ. ನನ್ನ ಹೆಂಡತಿಯ ಪೂರ್ತಿ ಗಮನ ನನ್ನ ಮೇಲೆ ಇತ್ತು. ಅವಳು ಹೇಳಿದಳು, ಮಮತಾ ಬೆಳಿಗ್ಗೆ ನಿಮಗೆ ಫೋನ್ ಮಾಡಿದ್ದಳು. ನಾನು ನ್ಯೂಸ್ ಪೇಪರ್ ಕೆಳಗಿಟ್ಟು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದೆ, ಅವಳು ಸಾಲದ ಬಗ್ಗೆ ಮಾತನಾಡಲು ಬಂದಿದ್ದಳು. ನನಗೆ ಸಮಯ ಇರಲಿಲ್ಲ, ಹೀಗಾಗಿ ಹೋಟೆಲ್ಗೆ ಕರೆದಿದ್ದೆ. ಅವಳು ಕೇಳಿದಳು, ಹೋಟೆಲಲ್ಲಿ ನೀವಿಬ್ಬರೇ ಇದ್ರಾ? ನಾನು ಹೇಳಿದೆ, ಹೌದು, ನಮ್ಮಿಬ್ಬರ ನಡುವೆ ಮಾತುಕತೆ ನಡೆಯಿತು ಅಷ್ಟೇ. ಅವಳಿಗೆ ನನ್ನ ಬಗ್ಗೆ ಬೇಸರವಿದೆ, ಏಕೆಂದರೆ ನಾನು ಅವಳಿಗೆ ಹಣ ಕೊಡಲಿಲ್ಲ. ಈಗ ಅವಳು ನಮ್ಮಿಬ್ಬರನ್ನು ಬೇರೆ ಮಾಡೋ ಪ್ರಯತ್ನದಲ್ಲಿದ್ದಾಳೆ. ನನ್ನ ಹೆಂಡತಿ ಸುಮ್ಮನಾದಳು. ನಾನು ಮಾತು ಮುಗಿಯಿತು ಎಂದುಕೊಂಡು ನನ್ನ ಕೋಣೆಗೆ ಹೋದೆ. ಅವಳ ಮೌನದಲ್ಲಿ ಸಂಶಯ ಇತ್ತು. ರಾತ್ರಿ ನಾನು ಮಲಗಲು ಹೋದರೆ ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಕಣ್ಣು ಮುಚ್ಚುತ್ತಿದ್ದಂತೆ ಒಂದು ಮುಸುಕಾದ ದೃಶ್ಯ ಕಾಣಿಸುತ್ತಿತ್ತು. ದಿನೇಶ್ ಬಿಳಿ ಬಟ್ಟೆಯಲ್ಲಿ ನನ್ನನ್ನು ನೋಡುತ್ತಿದ್ದನು. ಅವನು ಕಾಡಿನ ಪ್ರದೇಶದಲ್ಲಿ ಮರದ ಕೆಳಗೆ ನಿಂತಿದ್ದನು. ಅಣ್ಣ, ನೀನು ಈಗ ಇನ್ನೂ ಶ್ರೀಮಂತನಾಗಬಹುದು. ನನ್ನ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿ ನನಗೆ ನಿಧಿ ಸಿಗುತ್ತದೆ. ನೀನು ಬೇಗನೆ ಹೋಗಿ ತೆಗೆದುಕೊಂಡು ಬಾ. ನಾನು ದಿಗ್ಭ್ರಮೆಯಿಂದ ಎದ್ದೆ. ನನ್ನ ಹಣೆ ಬೆವರಿತ್ತು. ನನ್ನ ಹೆಂಡತಿ ಕೇಳಿದಳು, ಏನಾಯ್ತು ನಿಮಗೆ? ನಾನು ಹೇಳಿದೆ, ಏನೂ ಇಲ್ಲ, ಕೆಟ್ಟ ಕನಸು ಕಂಡೆ. ಅವಳು ಹೇಳಿದಳು, ಕನಸಿನಲ್ಲಿ ದಿನೇಶ್ ಕಾಣಿಸಿದನೆ? ನಾನು ಅವಳ ಕಡೆ ಆಶ್ಚರ್ಯದಿಂದ ನೋಡಿ ಕೇಳಿದೆ, ನಿನಗೆ ಹೇಗೆ ಗೊತ್ತಾಯಿತು? ಅವಳು ಹೇಳಿದಳು, ನನಗೆ ಗೊತ್ತಾಗುತ್ತದೆ. ಕೆಲವು ದಿನಗಳಿಂದ ನೀವು ಬೇರೆ ರೀತಿ ಕಾಣುತ್ತಿದ್ದೀರಿ. ಹಾಗೇನೂ ಇಲ್ಲ ಎಂದು ಹೇಳುತ್ತಾ ನಾನು ನೀರು ಕುಡಿಯಲು ಹೋದೆ. ಮರುದಿನ ನಾನು ಆಫೀಸ್ಗೆ ಹೋಗಿದ್ದೆ. ಆದರೆ ಮನಸ್ಸು ಕೆಟ್ಟು ಹೋಗಿತ್ತು. ಫೈಲ್ ತೆರೆಯುವುದು ಮುಚ್ಚುವುದು ಮಾಡುತ್ತಿದ್ದೆ. ನಂತರ ದಿನೇಶ್ ನನಗೆ ಬಾಲ್ಯದಲ್ಲಿ ಕೊಟ್ಟ ಹಳೆಯ ನೋಟ್ಬುಕ್ ತೆಗೆದೆ. ಅದರಲ್ಲಿ ಅವನು ಕೆಲವೊಂದು ಸಂದೇಶಗಳನ್ನು ಬರೆದಿದ್ದನು.
ನಾನು ಪುಟ ತಿರುವಿ ಹಾಕುತ್ತಾ ಹಾಕುತ್ತಾ ನನಗೆ ಅದೇ ಕನಸು ಕಣ್ಮುಂದೆ ಬಂದಿತ್ತು. ನನ್ನ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲಿ ಖಜಾನೆ ಇದೆ. ನನಗೆ ಕನಸು ನೆನಪಿಗೆ ಬರುತ್ತಿದ್ದಂತೆ ನಗು ಬಂದಿತ್ತು. ನಿಜವಾಗಿಯೂ ನಾನು ಕನಸನ್ನು ನಂಬಬಹುದೇ? ಸಾಯಂಕಾಲ ಮನೆಗೆ ಹೋದಾಗ ಇನ್ನೊಂದು ವಿಚಿತ್ರ ಘಟನೆ ನಡೆಯಿತು. ನನ್ನ ಹೆಂಡತಿ ಹೇಳಿದಳು, ಇಂದು ಬಾಗಿಲಿಗೆ ಒಬ್ಬ ಭಿಕ್ಷುಕರು ಬಂದು ದಿನೇಶನ ಹೆಸರಲ್ಲಿ ಏನಾದರೂ ಕೊಡುವಂತೆ ಕೇಳಿದರು. ನಾನು ಅವಳ ಮಾತು ಕೇಳಿ ಬೆಚ್ಚಿಬಿದ್ದು ಹೇಳಿದೆ, ಏನು? ನನ್ನ ಹೆಂಡತಿ ಹೇಳಿದಳು, ಹೌದು, ಅವನು ಸ್ವಲ್ಪ ವಿಚಿತ್ರವಾಗಿ ಇದ್ದನು. ಬಿಳಿ ಗಡ್ಡ ಇತ್ತು ಮತ್ತು ಕೈಯಲ್ಲಿ ಕೋಲು ಹಿಡಿದುಕೊಂಡಿದ್ದನು. ನಾನು ಮಾತು ಬದಲಿಸಿದೆ, ಆದರೆ ಹೃದಯದಲ್ಲಿ ಒಂದು ರೀತಿಯ ಭಯ ಆವರಿಸಿತ್ತು. ಕನಸು, ಭಿಕ್ಷುಕ, ದಿನೇಶನ ಹೆಸರು ಎಲ್ಲವೂ ಒಂದಕ್ಕೊಂದು ಸಂಬಂಧ ಇರುವಂತೆ ಕಾಣಿಸುತ್ತಿತ್ತು. ಆ ರಾತ್ರಿ ಪುನಃ ಅದೇ ಕನಸು ಬಂದಿತ್ತು. ಈ ಬಾರಿ ದಿನೇಶ್ ಹೇಳಿದನು, ಅಣ್ಣ, ಸಮಯ ಬಹಳ ಕಡಿಮೆ ಇದೆ, ಬೇಗನೆ ಕೆಲಸ ಮುಗಿಸು. ಆ ಖಜಾನೆ ನಿನಗಾಗಿ ಇರುವುದು. ಬೇರೆಯವರ ಕೈ ಸೇರಿದರೆ ನೀನು ಕೈ ಹಿಚುಕಿಕೊಳ್ಳಬೇಕಾಗುತ್ತದೆ. ನಾನು ಬೆವರಿನಿಂದ ತೊಯ್ದು ಹೋಗಿ ಎಚ್ಚರವಾದೆ. ನನ್ನ ಉಸಿರಾಟ ದೀರ್ಘವಾಗಿತ್ತು. ನನ್ನ ಹೆಂಡತಿ ಎಚ್ಚರಗೊಂಡು ಕೇಳಿದಳು, ಪುನಃ ಅದೇ ಕನಸು ಕಂಡ್ರಾ? ನಾನು ಹೌದು ಎನ್ನುವಂತೆ ತಲೆ ಆಡಿಸಿದೆ. ಆದರೆ ಈ ಬಾರಿ ಅದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನ್ನ ಹೆಂಡತಿ ಹೇಳಿದಳು, ಕನಸು ಕೇವಲ ಕನಸಾಗಿರುತ್ತದೆ. ನೀವು ಅದರ ಹಿಂದೆ ಹೋಗಬೇಡಿ. ಈಗ ನಿಮಗೆ ನೆಮ್ಮದಿ ಬೇಕು. ನೀವು ಹಿಂದೆ ಏನು ಮಾಡಿದ್ರಿ, ಅದರ ಫಲವಾಗಿ ಈಗ ನಿಮ್ಮ ಆತ್ಮಸಾಕ್ಷಿ ಮಾತನಾಡುತ್ತಿದೆ. ನಾನು ಯಾವುದೇ ಉತ್ತರ ಕೊಡಲಿಲ್ಲ. ಪದೇ ಪದೇ ನನ್ನ ಕಣ್ಣ ಮುಂದೆ ಅದೇ ದೃಶ್ಯ ಬರುತ್ತಿತ್ತು. ಆಫೀಸಿಗೆ ಹೋದರೂ ಸರಿಯಾಗಿ ಕೆಲಸ ಮಾಡಲಾಗುತ್ತಿರಲಿಲ್ಲ. ಮನಸ್ಸಿನಲ್ಲಿ ಪದೇ ಪದೇ ಅದೇ ಚಿತ್ರ ಬರುತ್ತಿತ್ತು. ದಿನೇಶ್ ಸ್ಮಶಾನದಲ್ಲಿರುವ ಖಜಾನೆಯ ಬಗ್ಗೆ ಸುಳಿವು ನೀಡಿದ್ದನು. ನಂತರ ಈ ಕನಸು ನನಗೆ ನಿರಂತರವಾಗಿ 10 ದಿನಗಳವರೆಗೆ ಕಾಣಿಸಿತು. ನಾನು ಒಂದು ನಿರ್ಧಾರ ಮಾಡಿದೆ. ಯಾರಿಗೂ ಏನನ್ನೂ ಹೇಳದೆ ರಾತ್ರಿ ಆಗುತ್ತಿದ್ದಂತೆ ಊರಿನ ದಾರಿ ಹಿಡಿದೆ. ರಸ್ತೆ ಮೌನವಾಗಿತ್ತು. ಮಳೆ ಸುರಿಯುತ್ತಿತ್ತು. ನಾನು ಊರಿನ ಗಲ್ಲಿಯಲ್ಲಿ ಗಾಡಿ ನಿಲ್ಲಿಸಿದೆ. ಸುತ್ತಲೂ ಮೌನ ಆವರಿಸಿತು. ನಾನು ದಿನೇಶನ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳದಲ್ಲಿ ಹೋಗಿ ನಿಂತೆ. ಬೆಳದಿಂಗಳು ಮಂದವಾಗಿತ್ತು. ತಂಪನೆಯ ಗಾಳಿ ಬೀಸುತ್ತಿತ್ತು. ನಾನು ನೆಲವನ್ನು ಗಮನವಿಟ್ಟು ನೋಡಿದೆ. ಕನಸಿನಲ್ಲಿ ಕಂಡಂತೆ ಏನೂ ಇರಲಿಲ್ಲ. ಆದರೆ ನನ್ನ ಹೃದಯ ಬಡಿತ ಜೋರಾಗಿತ್ತು. ಹಿಂದೆ ಶಬ್ದ ಬಂದಂತಾಯಿತು. ನಾನು ಹಿಂತಿರುಗಿ ನೋಡಿದೆ. ಮೊಬೈಲ್ ಟಾರ್ಚ್ ಆನ್ ಮಾಡಿದೆ. ಏನೂ ಕಾಣಿಸಲಿಲ್ಲ. ಹಿಂತಿರುಗಿ ಸ್ಮಶಾನವನ್ನು ನೋಡಿ ಮೆಲ್ಲಗೆ ಹೇಳಿದೆ, ದಿನೇಶ್, ನಾನು ಎಲ್ಲಿ ನೋಡಬೇಕು ಎನ್ನುವುದನ್ನು ಸಿಗ್ನಲ್ ಮೂಲಕ ತೋರಿಸು. ಒಂದು ಕ್ಷಣ ಕಳೆದಿತ್ತು. ಜೋರಾದ ಗಾಳಿ ಬೀಸಿತು. ನನ್ನ ಎದುರು ಸ್ಮಶಾನದ ಒಂದು ಮರದ ಕೆಳಗೆ ಸ್ವಲ್ಪ ಮಣ್ಣು ಕೆಳಗೆ ಜಾರಿತು. ನನಗೆ ಆಘಾತವಾಯಿತು. ಹೃದಯ ಬಡಿತ ಜೋರಾಯಿತು. ನಂತರ ನನಗೆ ಇದ್ದಕ್ಕಿದ್ದಂತೆ ಒಂದು ಯೋಚನೆ ಬಂದಿತ್ತು. ಇದೆಲ್ಲ ನಡೆಯುತ್ತಿರುವುದು ನನ್ನ ಸಹೋದರನಿಂದಲೋ ಅಥವಾ ನನ್ನ ಮಾನಸಿಕ ಸಮಸ್ಯೆಯಿಂದಲೋ ಎಂಬ ಯೋಚನೆ ಬಂದಿತ್ತು. ಸ್ವಲ್ಪ ಸಮಯ ಅಲ್ಲೇ ಕುಳಿತುಕೊಂಡೆ. ನೆಲವನ್ನು ಅಗಿಯಲಿಲ್ಲ. ಯಾವುದನ್ನೂ ಪರಿಶೀಲಿಸಲಿಲ್ಲ. ಕೇವಲ ನೆಲವನ್ನು ನೋಡುತ್ತಿದ್ದೆ. ಮತ್ತೆ ಮನೆಗೆ ವಾಪಸ್ಸಾಗುತ್ತಿದ್ದೆ. ಗಾಡಿಯಲ್ಲಿ ವಾಪಸ್ ಬರುವಾಗ ಕನ್ನಡಿಯಲ್ಲಿ ಪದೇ ಪದೇ ಹಿಂದೆ ನೋಡುತ್ತಿದ್ದೆ. ಏಕೆಂದರೆ ಯಾರಾದರೂ ಹಿಂದೆ ಕುಳಿತಿರಬಹುದು ಎಂದು. ನಿಜವಾಗಿಯೂ ಈಗ ನೆರಳಿನಂತೆ ನನ್ನನ್ನು ಯಾರಾದರೂ ಹಿಂಬಾಲಿಸುತ್ತಿರಬಹುದು ಎಂದುಕೊಂಡೆ. ಮಾರನೇ ದಿನ ರಾತ್ರಿ ಸಮಯವಾಗಿತ್ತು. ನಾನು ಆಫೀಸ್ನಿಂದ ಲೇಟಾಗಿ ಹೊರಟಿದ್ದೆ. ತಿರುಗಿ ಮನೆಗೆ ಹೋಗಲು ಮನಸ್ಸಾಗಲಿಲ್ಲ. ಗಾಡಿ ನೇರವಾಗಿ ಹಳೆಯ ರಸ್ತೆ ಕಡೆಗೆ ತಿರುಗಿಸಿದೆ. ಅದು ನಗರದಿಂದ ಹಳ್ಳಿಗೆ ಹೋಗುತ್ತಿತ್ತು. ತುಂಬ ದಿನಗಳಿಂದ ಮನಸ್ಸಿನಲ್ಲಿ ಒಂದು ವಿಚಿತ್ರ ಚಡಬಡಿಕೆ ಇತ್ತು. ಕನಸುಗಳ ಸತ್ಯವನ್ನು ತಿಳಿದುಕೊಳ್ಳಲು ಒಂದೇ ದಾರಿ ಇತ್ತು. ಅದು ಪುನಃ ಸ್ಮಶಾನಕ್ಕೆ ಹೋಗುವುದು. ಗಿಡ ಮರಗಳು ಜೋರಾಗಿ ಅಲುಗಾಡುತ್ತಿದ್ದವು. ಬಹುಶಃ ಗಾಳಿಯ ಕಾರಣದಿಂದಾಗಿ ಅಥವಾ ನನ್ನ ಮಾನಸಿಕ ಸಮಸ್ಯೆಯಿಂದ ನಾನು ಇದರ ಸತ್ಯವನ್ನು ತಿಳಿದುಕೊಳ್ಳಲು ಹೊರಟಿದ್ದೆ. ಈ ಕನಸು ಏಕೆ ಮುಗಿಯುತ್ತಿಲ್ಲ? ಹಳ್ಳಿಗೆ ಎಂಟರ್ ಆಗುತ್ತಿದ್ದಂತೆ ನಾನು ಗಾಡಿಯ ಹೆಡ್ಲೈಟ್ ವೇಗ ಕಡಿಮೆ ಮಾಡಿದೆ. ರಸ್ತೆ ಮೌನವಾಗಿತ್ತು. ಅಂಗಡಿಗಳು ಮುಚ್ಚಿದ್ದವು. ಪ್ರತಿ ಮನೆಯ ಬಾಗಿಲು ಕಿಟಕಿಗಳು ಮುಚ್ಚಿದ್ದವು. ಸ್ಮಶಾನಕ್ಕೆ ಹೋಗುವ ಕಿರಿದಾದ ರಸ್ತೆಯಲ್ಲಿ ಗಾಡಿ ಹೋಗುತ್ತಿತ್ತು. ಸ್ಮಶಾನದ ಬಾಗಿಲ ಹತ್ತಿರ ಹೋಗುತ್ತಿದ್ದಂತೆ ನಿಧಾನಕ್ಕೆ ಚಲಿಸಿ ಒಳಗೆ ಹೋದೆ. ಕೈಯಲ್ಲಿ ಟಾರ್ಚ್ ಇರಲಿಲ್ಲ. ಮೊಬೈಲ್ ಟಾರ್ಚ್ ಸಹಾಯದಿಂದ ಮುಂದಕ್ಕೆ ಹೋದೆ. ಸ್ಮಶಾನ ಮೌನವಾಗಿತ್ತು. ಮರಗಿಡಗಳು ನಿಧಾನಕ್ಕೆ ಅಲುಗಾಡುತ್ತಿದ್ದವು. ಹಾಗೆ ನಾನು ನಡೆದುಕೊಂಡು ದಿನೇಶ್ ಅಂತ್ಯಕ್ರಿಯೆ ಮಾಡಿರುವ ಸ್ಥಳಕ್ಕೆ ತಲುಪಿದೆ. ಅಲ್ಲಿ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಹತ್ತಿರದಲ್ಲಿ ಒಂದು ಮರ ಇತ್ತು. ಅದರ ಹತ್ತಿರ ಒಂದು ನೆರಳು ಕುಳಿತಿತ್ತು. ನಾನು ತಕ್ಷಣ ಮೊಬೈಲ್ ಬೆಳಕು ಮುಂದಕ್ಕೆ ಬಿಟ್ಟೆ. ನನ್ನ ಕಣ್ಣುಗಳು ಬೆರಗುಗೊಂಡವು. ಮಮತಾ ಬಿಳಿ ಸೀರೆ ಉಟ್ಟು ನೆಲದ ಮೇಲೆ ಕುಳಿತುಕೊಂಡಿದ್ದಳು. ಜೊತೆಗೆ ಅವಳ ಮಗ ರಕ್ಷಿತ್ ಮಡಿಲಲ್ಲಿ ಕುಳಿತುಕೊಂಡಿದ್ದನು. ಅವರು ಮೌನವಾಗಿ ಕುಳಿತಿದ್ದರು. ನಾನು ಆಶ್ಚರ್ಯಗೊಂಡೆ. ಇದು ಕನಸಾಗಿರಲಿಲ್ಲ. ನಾನು ಕರೆದೆ, ಮಮತಾ. ಅವಳು ತಲೆ ಎತ್ತಿ ನನ್ನ ಕಡೆಗೆ ನೋಡಿದಳು. ಅವಳ ಮುಖದಲ್ಲಿ ಭಯವಾಗಲಿ ಕೋಪವಾಗಲಿ ಇರಲಿಲ್ಲ. ಕೇವಲ ಮೌನ ಇತ್ತು. ನಾನು ಕೇಳಿದೆ, ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡುತ್ತಿರುವೆ? ಅವಳು ಏನನ್ನೂ ಹೇಳಲಿಲ್ಲ. ರಕ್ಷಿತ್ ಕಡೆಗೆ ನೋಡಿದೆ. ಅವನು ಆ ಕಡೆ ಈ ಕಡೆ ನೋಡುತ್ತಿದ್ದನು. ನಂತರ ಮಮತಾ ಹೇಳಿದಳು,
ಇಂದು ದಿನೇಶ್ ನಿಧನವಾಗಿ 1 ವರ್ಷ ಕಳೆದಿದೆ. ನಿಮಗೆ ನೆನಪಿದೆಯಾ? ಒಂದು ಕ್ಷಣ ಸುಮ್ಮನಾದೆ. ಸತ್ಯ ಹೇಳಬೇಕೆಂದರೆ ನನಗೆ ಇದು ನೆನಪಿರಲಿಲ್ಲ. ಆದರೂ ನಾನು ಹೇಳಿದೆ. ಅದಕ್ಕಾಗಿಯೇ ಬಂದೆ. ಮಮತಾ ಹೇಳಿದಳು. ಅದಕ್ಕಾಗಿ ಬಂದಿದ್ದೀರಾ ಅಥವಾ ಕನಸಿನ ಹಿಂದೆ ಬಂದಿದ್ದೀರಾ? ನಾನು ಆಶ್ಚರ್ಯದಿಂದ ಅವಳ ಮುಖ ನೋಡಿದೆ. ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದೆ. ನನಗೆ ನಿಮ್ಮ ಹೆಂಡತಿ ಹೇಳಿದಳು. ನೀವು ನಿನ್ನೆಯೂ ಇಲ್ಲಿ ಬಂದಿದ್ರಿ ಮತ್ತು ನಿಮ್ಮ ನಿದ್ದೆ, ನಿಮ್ಮ ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ. ನಿಮಗೆ ನೆಮ್ಮದಿ ಇಲ್ಲ ಎನ್ನುವುದು ಗೊತ್ತಾಗಿದೆ. ನಾನು ನೆಲದ ಮೇಲೆ ಕುಳಿತುಕೊಂಡೆ ಮತ್ತು ಹೇಳಿದೆ, ಮಮತಾ, ನಾನು ನಿನ್ನ ಜೊತೆ ನಡೆದುಕೊಂಡಿರುವ ರೀತಿಗೆ ನನಗೆ ತುಂಬ ಪಶ್ಚಾತ್ತಾಪವಾಗುತ್ತಿದೆ. ನನಗೆ ನಿನ್ನ ನೋಟವನ್ನು ಎದುರಿಸಲು ಕಷ್ಟವಾಗುತ್ತಿದೆ. ಅವಳು ಹೇಳಿದಳು, ನಿಮ್ಮ ನಾಚಿಕೆ ನನಗೆ ಆ ದಿನವೇ ಗೊತ್ತಾಗಿದೆ. ನೀವು ನನ್ನ ಅಸಹಾಯಕತೆಯನ್ನು ಅವಕಾಶ ಎಂದುಕೊಂಡ್ರಿ. ಯಾವಾಗ ನಿಮಗೆ ಕನಸು ಶುರುವಾಯಿತೋ ಆಗ ನಿಮ್ಮ ಒಳಗಿರುವ ವ್ಯಕ್ತಿ ಎಚ್ಚರವಾಗಲು ಶುರುವಾದನು. ನಾನು ಹೇಳಿದೆ, ನನಗೆ ಗೊತ್ತಿಲ್ಲ ಈ ಕನಸು ನನಗೆ ಶಿಕ್ಷೆಯೋ ಅಥವಾ ಸಂಕೇತವೋ. ಪ್ರತಿದಿನ ಕನಸಿನಲ್ಲಿ ದಿನೇಶ್ ಬರುತ್ತಾನೆ ಮತ್ತು ಒಂದೇ ಮಾತು ಹೇಳುತ್ತಾನೆ, ಸ್ಮಶಾನದಲ್ಲಿ ಖಜಾನೆ ಇದೆ ಎಂದು. ಮಮತಾ ಜೋರಾಗಿ ನಕ್ಕು ಹೇಳಿದಳು, ಖಜಾನೆ? ಈ ಖಜಾನೆ ನಿಮಗೆ ಕ್ಷಮೆ ಅಥವಾ ಶಿಕ್ಷೆಯೇ? ಆದರೆ ನೀವು ಇಲ್ಲಿಯವರೆಗೆ ಬಂದಿದ್ದೀರಿ, ಆದರೆ ಇಲ್ಲಿಯ ಮಣ್ಣು ಅಗೆದು ನೋಡಲಿಲ್ಲ. ನಾನು ಹೇಳಿದೆ, ಏಕೆಂದರೆ ನನಗೆ ಭಯ ಇದೆ ಮತ್ತು ನನಗೆ ಗೊತ್ತಿದೆ ಇಲ್ಲಿ ಏನೂ ಇರುವುದಿಲ್ಲವೆಂದು. ಅವಳ ಮಗ ಮೆಲ್ಲನೆ ಹೇಳಿದನು, ಅಮ್ಮ, ಪಪ್ಪ ವಾಪಸ್ ಬರುತ್ತಾರಲ್ಲವೇ? ಅವಳು ತನ್ನ ಮಗುವನ್ನು ಅಪ್ಪಿಕೊಂಡು ಹೇಳಿದಳು, ಮಗು, ಪಪ್ಪ ಇನ್ನೂ ಕನಸಿನಲ್ಲಿ ಸಿಗುತ್ತಾರೆ. ನಾನು ಅಲ್ಲಿಂದ ಎದ್ದು ಬರುತ್ತಿದ್ದೆ. ಸ್ಮಶಾನದ ಒಳಗೆ ಹೋಗುವ ರಸ್ತೆಯಲ್ಲಿ ತಿರುಗಾಟ ಇತ್ತು. ನಾನು ಆಶ್ಚರ್ಯದಿಂದ ನೋಡಿದ್ದೆ. ಅಲ್ಲಿ ಕೆಲವು ಜನರು ಗುಂಪು ಸೇರಿದ್ದರು. ಊರಿನ ಕೆಲವು ಜನರು ಇದ್ದರು. ಜೊತೆಗೆ ರಾಧಾ ಆಂಟಿ ಕೂಡ ಇದ್ದರು. ಅವರೆಲ್ಲರ ದೃಷ್ಟಿ ನನ್ನ ಮೇಲೆ ಇತ್ತು. ರಾಧಾ ಆಂಟಿ ಮುಂದೆ ಬಂದರು. ನನ್ನ ಕಡೆ ನೋಡುತ್ತಾ ಹೇಳಿದರು, ನೀನು ಇಲ್ಲಿಗೇಕೆ ಬಂದೆ? ನಾನು ಏನೋ ಹೇಳಲು ಪ್ರಯತ್ನಿಸಿದೆ, ಆದರೆ ನಾಲಿಗೆ ತಡವರಿಸುತ್ತಿತ್ತು. ಮಮತಾ ಮುಂದೆ ಬಂದು ಹೇಳಿದಳು, ಇಂದು ಸ್ಮಶಾನದಲ್ಲಿ ಸತ್ಯ ಹೇಳುವ ಸಮಯ ಬಂದಿದೆ. ಇಂದು ಈ ಭೂಮಿ ನಿರ್ಧಾರ ಮಾಡುತ್ತದೆ, ನೀನು ಒಬ್ಬ ಮನುಷ್ಯನ ಅಥವಾ ಒಂದು ನೆರಳ ಎಂದು. ನನಗೆ ಏನನ್ನೂ ಹೇಳಲಾಗಲಿಲ್ಲ. ಭೂಮಿಯ ಒಳಗೆ ಯಾವುದು ಖಜಾನೆ ಇರಲಿಲ್ಲ. ನನಗೆ ಇಂದು ಅನಿಸುತ್ತಿತ್ತು, ನನ್ನ ಸತ್ಯದ ನೆರಳು ನನ್ನ ಉಸಿರನ್ನು ಆವರಿಸಿದೆ ಎಂದು ಭಾವಿಸಿದೆ. ಅಲ್ಲಿ ಮೌನವಿತ್ತು. ಮಮತಾ ಈಗಲೂ ಅಲ್ಲೇ ಇದ್ದಳು. ಅವಳ ಮಗ ಅವಳನ್ನು ಒಪ್ಪಿಕೊಂಡಿದ್ದನು. ಎದುರಿಗೆ ರಾಧಾ ಆಂಟಿ ಮತ್ತು ಊರಿನ ಕೆಲವರಿದ್ದರು. ಅವರೆಲ್ಲರ ದೃಷ್ಟಿಯಲ್ಲಿ ಆಶ್ಚರ್ಯವಿತ್ತು. ಯಾರೂ ಏನನ್ನೂ ಮಾತನಾಡಲಿಲ್ಲ. ಮಮತಾ ನಿಧಾನವಾಗಿ ಎದ್ದು ತನ್ನ ಮಗುವನ್ನು ರಾಧಾ ಆಂಟಿಯವರಿಗೆ ಒಪ್ಪಿಸಿ ನನ್ನ ಹತ್ತಿರ ಬರುತ್ತಿದ್ದಳು. ಅವಳ ಮುಖದಲ್ಲಿ ನೆಮ್ಮದಿ ಇತ್ತು, ಆದರೆ ಅವಳ ಕಣ್ಣುಗಳನ್ನು ನೋಡಿದಾಗ ನನಗೆ ಮೊದಲ ಬಾರಿಗೆ ಭಯವಾಯಿತು. ಅವಳು ನನ್ನ ಹತ್ತಿರ ಬಂದು ತನ್ನ ಸೊಂಟಕ್ಕೆ ಸಿಕ್ಕಿಸಿದ ಸೀರೆ ಸೆರಗು ಹೊರತೆಗೆದು ಅದರಲ್ಲಿ ಬಚ್ಚಿಟ್ಟ ಕಟಾರಿ ಹೊರತೆಗೆದಳು. ಮೌನ ಒಂದೇ ಕ್ಷಣಕ್ಕೆ ಭಯಾನಕವಾಗಿ ಬದಲಾಯಿತು. ಅವಳು ಹೇಳಿದಳು, ಇಂದು ಇದೇ ಜಾಗದಲ್ಲಿ, ಇದೇ ಮಣ್ಣಿನಲ್ಲಿ ನ್ಯಾಯ ಪಡೆಯಲು ಬಂದಿದ್ದೇನೆ. ನನ್ನ ಗಂಡನ ಅಂತ್ಯಕ್ರಿಯೆಯಲ್ಲಿ ಅವನ ಚಿತೆ ಸುಟ್ಟು ಅವನಿಗೆ ನ್ಯಾಯ ದೊರಕಿದೆ. ಆದರೆ ಈಗ ನನಗೂ ನ್ಯಾಯ ಸಿಗಬೇಕಿದೆ. ನಾನು ಒಂದು ಹೆಜ್ಜೆ ಹಿಂದಕ್ಕೆ ಸರಿದೆ. ರಾಧಾ ಆಂಟಿ ಜೋರಾಗಿ ಕಿರುಚಿದರು, ಮಮತಾ, ನಿನಗೆ ಹುಚ್ಚು ಹಿಡಿದಿದೆಯಾ? ಇದೇನು ಮಾಡುತ್ತಿದ್ದೀಯಾ? ಊರಿನ ಜನರು ವೇಗವಾಗಿ ಅವಳ ಕಡೆಗೆ ಬಂದರು. ಒಬ್ಬರು ಕಟಾರಿ ಕಿತ್ತುಕೊಂಡರು, ಇನ್ನೊಬ್ಬರು ನನ್ನನ್ನು ಹಿಂದೆ ತಳ್ಳಿದರು. ನಾನು ಒಂದು ಕ್ಷಣ ಎಷ್ಟು ಹೆದರಿದೆನೆಂದರೆ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡಿದ್ದೆ. ಮಮತಾ ಕಿರುಚಿಕೊಳ್ಳುತ್ತಾ ಹೇಳಿದಳು, ಇವನು ನನ್ನ ಶೀಲವನ್ನು ಕೆಡಿಸಿದ್ದಾನೆ, ನನ್ನ ಗೌರವವನ್ನು ಹಾಳು ಮಾಡಿದ್ದಾನೆ. ಇವನು ಈ ಭೂಮಿಯ ಮೇಲೆ ಇರಲು ಅರ್ಹನಲ್ಲ. ರಾಧಾ ಆಂಟಿ ಮುಂದೆ ಬಂದು ಅವಳ 2 ಕೈ ಹಿಡಿದು ನಿಲ್ಲಿಸಿ ಹೇಳಿದರು, ಮಗಳೇ, ಇಂದು ನೀನು ಇವನನ್ನು ಕೊಂದರೆ ಎಲ್ಲರೂ ನಿನ್ನನ್ನು ಕೆಟ್ಟವಳೆಂದು ಕರೆಯುತ್ತಾರೆ. ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಕೊಲೆ ಮಾಡಿದ್ದಾಳೆ ಎನ್ನುತ್ತಾರೆ. ಅವಳ ಕೈಗಳು ಕೆಳಗಿಳಿದವು. ಜನರ ಗುಂಪಿನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಅವಳಿಗೆ ಹೇಳಿದನು, ನೀನು ಸ್ವಲ್ಪ ಶಾಂತವಾಗಿರು. ಅವನು ತಪ್ಪು ಮಾಡಿದ್ದೇ ಹೌದಾದರೆ ಅವನಿಗೆ ಖಂಡಿತ ಶಿಕ್ಷೆ ಕೊಡೋಣ. ಎಲ್ಲರೂ ನನ್ನನ್ನೇ ನೋಡುತ್ತಿದ್ದರು. ನಾನು ಒಂದು ಕ್ಷಣ ಕಣ್ಣು ಮುಚ್ಚಿದೆ. ನಂತರ ಹೇಳಿದೆ, ನಾನು ತಯಾರಿದ್ದೇನೆ. ನೀವು ಏನು ಕೇಳಬೇಕೆಂದುಕೊಂಡಿದ್ದೀರಿ ಅದನ್ನು ಕೇಳಬಹುದು. ನನಗೆ ಶಿಕ್ಷೆ ಕೊಡುವುದಾದರೆ ಕೊಡಿ. ಮಮತಾ ಮೌನವಾಗಿ ನಿಂತಿದ್ದಳು. ರಾಧಾ ಆಂಟಿ ಅವಳನ್ನು ಒಂದು ಕಡೆ ಕರೆದುಕೊಂಡು ಹೋದರು. ಊರಿನ ಮುಖ್ಯಸ್ಥರು ಪಂಚಾಯಿತಿ ನಡೆಸಿದರು. ಅಲ್ಲಿ ದೊಡ್ಡ ದೊಡ್ಡ ಜನರು ಸೇರಿದ್ದರು. ಊರಿನ ಮುಖ್ಯಸ್ಥರು ಕುರ್ಚಿಯ ಮೇಲೆ ಕುಳಿತು ಹೇಳಿದರು, ನಿತ್ಯಾನಂದ ಊರಿನ ಗೌರವಸ್ಥ ಮನೆಯ ಮಗ. ಆದರೆ ನೀನು ನಿನ್ನ ತಮ್ಮನ ಹೆಂಡತಿಯೊಂದಿಗೆ ಆ ರೀತಿ ನಡೆದುಕೊಂಡಿರುವುದು ತುಂಬ ದೊಡ್ಡ ತಪ್ಪು. ಇದರ ತೀರ್ಮಾನ ನಮ್ಮೆಲ್ಲರ ಎದುರಿಗೆ ನಡೆಯುತ್ತದೆ. ದಿನೇಶನ ಮಗನಿಗೆ ನ್ಯಾಯ ಸಿಗಬೇಕು. ನೀನು ಈ ಮಗುವನ್ನು ಅನಾಥ ಮಾಡಿದೆ ಮತ್ತು ಒಂದು ವಿಧವೆ ಹೆಣ್ಣನ್ನು ಹತ್ತಿಕ್ಕಲು ಬಂದಿರುವೆ. ನಾನು ತಲೆ ಬಗ್ಗಿಸಿ ನಿಂತಿದ್ದೆ. ಗ್ರಾಮದ ಮುಖ್ಯಸ್ಥರು ಹೇಳಿದರು, ನಾವು ತೀರ್ಮಾನ ಮಾಡಿದ್ದೇವೆ. ನಿನ್ನ ಆಸ್ತಿಯಲ್ಲಿ ಸಮಪಾಲು ದಿನೇಶನ ಮಗನ ಹೆಸರಿಗೆ ಮಾಡಬೇಕು. ಇನ್ನುಳಿದದ್ದು ನಿನ್ನ ಮಕ್ಕಳಿಗೆ. ರಾಧಾ ಆಂಟಿ ಮುಂದೆ ಬಂದು ಹೇಳಿದರು, ದಿನೇಶ್ ಮಾಡಿರುವ ಸಾಲ ನೆನಪಿದೆಯಾ? ನನ್ನ ಮಗಳು ಒಬ್ಬಳೇ ಸಾಲ ತೀರಿಸಬೇಕೇ? ಅದೆಲ್ಲವನ್ನು ನೀನು ಭರಿಸಬೇಕು.
ನಾನು ಹೇಳಿದೆ, ಸರಿ, ನನಗೆ ಎಲ್ಲವೂ ಒಪ್ಪಿಗೆ ಇದೆ. ನೀನು ಮಾಡಿರುವ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು. ಸರಿ, ನಾನು ಎಲ್ಲವನ್ನೂ ಸ್ವೀಕರಿಸುತ್ತೇನೆ. ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನ ಹತ್ತಿರ ಬಂದರು ಮತ್ತು ನನ್ನ ಕೆನ್ನೆಗೆ ಜೋರಾಗಿ ಹೊಡೆದು ಹೇಳಿದರು, ಇದು ಪ್ರಾರಂಭ ಮಾತ್ರ. ಇನ್ನೊಬ್ಬ ವ್ಯಕ್ತಿ ಬಂದು ನನ್ನನ್ನು ಕೆಳಕ್ಕೆ ತಳ್ಳಿ ನೆಲದ ಮೇಲೆ ಬೀಳಿಸಿದ್ದರು. ಕೆಲವು ಸಮಯ ಅವರು ನನ್ನನ್ನು ಅಪಮಾನಿಸಿದರು. ಊರಿನ ಹುಡುಗರು ನನ್ನ ಕೆನ್ನೆಗೆ ಹೊಡೆದು ನನ್ನನ್ನು ಮಣ್ಣಿನಲ್ಲಿ ತುಳಿದು ಬಿಟ್ಟರು. ನಾನು ಕ್ಷಮೆ ಕೇಳಲಿಲ್ಲ, ರಿಕ್ವೆಸ್ಟ್ ಮಾಡಿಕೊಳ್ಳಲಿಲ್ಲ. ನಾನು ಮಾಡಿರೋ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತಿದ್ದೆ. ನಂತರ ಊರಿನ ಮುಖ್ಯಸ್ಥರು ಕೈಯೆತ್ತಿ ಹೇಳಿದರು, ಸಾಕು ಮಾಡಿ, ಈಗ ಇವನನ್ನು ಕಾನೂನಿನ ಕೈಗೆ ಒಪ್ಪಿಸೋಣ. ರಾಧಾ ಆಂಟಿ ಜೊತೆಗೆ ಮಮತಾ ನಿಂತು ಹೇಳಿದಳು, ನಾವು ಸೇಡು ತೀರಿಸಿಕೊಳ್ಳುವುದಿಲ್ಲ, ನಮಗೆ ನ್ಯಾಯ ಬೇಕಿತ್ತು. ಇಂದು ನಮಗೆ ಅದು ಸಿಕ್ಕಿದೆ. ನಾನು ನೆಲದ ಮೇಲಿಂದ ಮೇಲೆದ್ದು ಹೇಳಿದೆ, ನಾನು ಎಲ್ಲವನ್ನೂ ಸ್ವೀಕಾರ ಮಾಡುತ್ತೇನೆ. ಜೈಲಿಗೆ ಹೋಗಲು ಸಿದ್ಧನಿದ್ದೇನೆ. ಕೆಲವು ಸಮಯದ ನಂತರ ಪೊಲೀಸರು ಬಂದು ಕ್ರಮ ಕೈಗೊಂಡು ನನ್ನನ್ನು ಜೈಲಿಗೆ ಹಾಕಿದ್ದರು. ಆದರೆ ಆಶ್ಚರ್ಯದ ವಿಷಯ ಎಂದರೆ ನನ್ನ ಮನಸ್ಸಿಗೆ ಮೊದಲ ಬಾರಿಗೆ ನೆಮ್ಮದಿ ಅನಿಸುತ್ತಿತ್ತು. ನಾನು ರಕ್ಷಿತ್ ಹೆಸರಲ್ಲಿ ಇದ್ದ ಕಾಗದ ಪತ್ರಗಳಿಗೆ ಸಹಿ ಮಾಡಿದೆ. ನನ್ನ ಕರ್ತವ್ಯವನ್ನು ನಿಭಾಯಿಸಿದೆ. ಮೌನವಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದೆ. ಮೊದಲ ಬಾರಿಗೆ ಅನಿಸಿತು, ನನ್ನಲ್ಲೂ ಒಳ್ಳೆಯತನ ಬರುತ್ತಿದೆ. ಜೈಲಿನ ಮೊದಲ ರಾತ್ರಿ ವಿಚಿತ್ರವಾಗಿತ್ತು. ಗೋಡೆಗೆ ಅಂಟಿಸಲಾದ ವಸ್ತುಗಳು, ನಿಧಾನಕ್ಕೆ ಮಾತನಾಡುವ ಕೈದಿಗಳು, ಮಧ್ಯದಲ್ಲಿ ಒಂದು ಖಾಲಿತನ. ನಾನು ಹಾಸಿಗೆ ಮೇಲೆ ಮಲಗಿಕೊಳ್ಳುವ ಪ್ರಯತ್ನ ಮಾಡಿದೆ, ಆದರೆ ಕಳೆದು ಹೋದ ದಿನಗಳ ನೆನಪು ನನ್ನ ಮನಸ್ಸಿನಲ್ಲಿ ಗದ್ದಲ ಎಬ್ಬಿಸಿತು. ರೌಂಡಿಗೆ ಬಂದ ಸಿಬ್ಬಂದಿ ಹೇಳಿದನು, ನಿಮ್ಮಂತಹ ದೊಡ್ಡ ವ್ಯಕ್ತಿಗಳಿಗೆ ಇಲ್ಲಿ ಎಲ್ಲಿ ನಿದ್ದೆ ಬರುತ್ತದೆ? ನಾನು ಸುಮ್ಮನಿದ್ದೆ. ನನ್ನ ಜೊತೆಗೆ ಇನ್ನಿಬ್ಬರು ಕೈದಿಗಳಿದ್ದರು, ಆದರೆ ಏನನ್ನೂ ಮಾತನಾಡಿರಲಿಲ್ಲ. ಅವರು ನನ್ನನ್ನು ಯಾವುದೋ ಸಿನಿಮಾ ಕ್ಯಾರೆಕ್ಟರ್ ಎದುರಿಗೆ ಬಂದಿದೆ ಎನ್ನುವಂತೆ ನೋಡುತ್ತಿದ್ದರು. ಬೆಳಿಗ್ಗೆಯವರೆಗೂ ಕಣ್ಣು ಮುಚ್ಚಿರಲಿಲ್ಲ, ಮನಸ್ಸು ಹಗುರವಾಗಲಿಲ್ಲ. ಒಂದೇ ಯೋಚನೆ ಇತ್ತು, ಈಗ ನನಗೆ ಕ್ಷಮೆ ಸಿಗಬಹುದೇ? ಒಂದು ಕ್ಷಣ ಮಾಡಿದ ತಪ್ಪಿಗೆ 15 ವರ್ಷಗಳು ಶಿಕ್ಷೆ ಅನುಭವಿಸಬೇಕೇ? ಸ್ವಲ್ಪ ಸಮಯದ ನಂತರ ಜೈಲ್ ನೌಕರನೊಬ್ಬ ಬಂದು ಹೇಳಿದನು, ಹೊರಗಿನಿಂದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಾಗದ ಪತ್ರಗಳು ಬಂದಿವೆ. ನಾನು ಅವುಗಳ ಮೇಲೆ ಸಿಗ್ನೇಚರ್ ಮಾಡಿ ದಾಖಲೆಗಳನ್ನು ನೋಡಿದೆ. ಇದರ ಪ್ರಕಾರ ನನ್ನ ಕಂಪನಿಯ ಲಾಭವು 3 ಭಾಗದಲ್ಲಿ ವಿಂಗಡಣೆಯಾಗಿತ್ತು, ನನ್ನ 2 ಮಕ್ಕಳಿಗೆ ಮತ್ತು ದಿನೇಶನ ಮಗನಿಗೆ. ಈ ನಿರ್ಧಾರವನ್ನು ಊರಿನ ದೊಡ್ಡ ಜನರ ಸಮ್ಮುಖದಲ್ಲಿ ನಾನು ಸ್ವೀಕಾರ ಮಾಡಿದ್ದೆ. ಇದು ಕೇವಲ ಹಣವಾಗಿರಲಿಲ್ಲ, ಇದು ನನ್ನ ತಪ್ಪಿಗೆ ಪಶ್ಚಾತ್ತಾಪವಾಗಿತ್ತು. ಮೊದಲ ವರ್ಷ ಜೈಲಿನ ಜೀವನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕಳೆದೆ. 2ನೇ ವರ್ಷ ಓದಲು ಶುರು ಮಾಡಿದೆ. 3ನೇ ವರ್ಷ ಬರೆಯಲು ಕಲಿತೆ. ದಿನಗಳು ಕಳೆಯುತ್ತಿದ್ದವು ಮತ್ತು ಸಮಯದ ಜೊತೆಗೆ ನನ್ನ ಅಸ್ತಿತ್ವವು ಮೌನವಾಯಿತು. ಕಾರಾಗೃಹದ 4 ಗೋಡೆಗಳ ಮಧ್ಯೆ ವ್ಯಕ್ತಿಯ ಗರ್ವವು ತಾನಾಗಿ ಕಡಿಮೆಯಾಗುತ್ತದೆ. ಒಂದು ಸಮಯದಲ್ಲಿ ಪಳಪಳ ಹೊಳೆಯುವ ಟೇಬಲ್ ಮುಂದೆ ಕುಳಿತು ಜನರಿಗೆ ಆದೇಶ ನೀಡುತ್ತಿದ್ದ ನಾನು ಈಗ ಜೈಲಿನ ಸಣ್ಣ ಅಂಗಡಿಯಲ್ಲಿ ಸಾಬೂನು ಮತ್ತು ಬ್ರಷ್ಗಳನ್ನು ಮಾರಾಟ ಮಾಡುತ್ತಿದ್ದೆ. ಒಂದು ದಿನ ಒಬ್ಬ ಕೈದಿ ಹೇಳಿದನು, ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೇನೆ, ನೀವು ತುಂಬ ದೊಡ್ಡ ವ್ಯಕ್ತಿ. ನಾನು ಹೇಳಿದೆ, ಇಲ್ಲ, ಇಲ್ಲಿ ಎಲ್ಲರೂ ಸಮಾನರು, ಅಪರಾಧ ಚಿಕ್ಕದಿರಲಿ ದೊಡ್ಡದಿರಲಿ. ನನ್ನ ಜೈಲು ಶಿಕ್ಷೆಯ 7ನೇ ವರ್ಷದಲ್ಲಿ ಒಬ್ಬ ಸಿಪಾಯಿ ಬಂದು ಹೇಳಿದನು, ನಿಮ್ಮ ಮಗಳ ಮದುವೆ ಫಿಕ್ಸ್ ಆಗಿದೆ. ನಿಮ್ಮ ಆಸ್ತಿಯ ಪಾಲಿನಲ್ಲಿ ಅವಳ ಮದುವೆ ಖರ್ಚಿನ ವ್ಯವಸ್ಥೆ ಮಾಡಲಾಗಿದೆ. ನಾನು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಸರಿ ಎಂದು ಹೇಳಿ, ನಿಮಗೆ ಅವಕಾಶ ಸಿಕ್ಕಿದರೆ ನನ್ನ ಮಗಳಿಗೆ ಹೇಳಿ ನಿಮ್ಮ ತಂದೆ ಖುಷಿಯಾಗಿದ್ದಾರೆಂದು. 9ನೇ ವರ್ಷಕ್ಕೆ ಒಂದು ಲೆಟರ್ ಬಂದಿತ್ತು. ಅದನ್ನು ರಾಧಾ ಆಂಟಿ ಬರೆದಿದ್ದರು. ಈಗ ರಕ್ಷಿತ್ನಿಗೆ 12 ವರ್ಷ ತುಂಬಿದೆ. ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದಾನೆ. ಪ್ರತಿ ತಿಂಗಳು ಬರುವ ಹಣದಿಂದ ಅವನ ಸ್ಕೂಲ್ ಖರ್ಚು ನಡೆಯುತ್ತಿದೆ. ಅವನು ಈಗಲೂ ತನ್ನ ಪಪ್ಪನನ್ನು ತುಂಬ ನೆನಪಿಸಿಕೊಳ್ಳುತ್ತಾನೆ. ದೊಡ್ಡಪ್ಪ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಅವರು ಯಾವಾಗ ವಾಪಸ್ ಬರುತ್ತಾರೆ ಎಂದು ಕೇಳುತ್ತಾನೆ. ನಾನು ಯಾವುದೇ ಉತ್ತರ ಬರೆಯಲಿಲ್ಲ. ಆದರೆ ಆ ರಾತ್ರಿ ನನಗೆ ತುಂಬ ಸಮಯದವರೆಗೆ ನಿದ್ದೆ ಬರಲಿಲ್ಲ. 15 ವರ್ಷದ ನಂತರ ಬಿಡುಗಡೆಯ ದಿನ ಹತ್ತಿರ ಬರುತ್ತಿದ್ದಂತೆ ವರಿಷ್ಠಾಧಿಕಾರಿಗಳು ಆಫೀಸಿಗೆ ಕರೆದರು. ನಾನು ಅವರ ಆಫೀಸಿಗೆ ಹೋಗುತ್ತಿದ್ದಂತೆ ಅವರು ಹೇಳಿದರು, ನಿತ್ಯಾನಂದ, ನೀವು ಜೈಲುವಾಸದ ಸಮಯದಲ್ಲಿ ಯಾವುದೇ ಗಲಾಟೆಯನ್ನು ಮಾಡಿಕೊಳ್ಳಲಿಲ್ಲ. ನಿಮ್ಮ ನಡವಳಿಕೆ ತುಂಬ ಚೆನ್ನಾಗಿತ್ತು. ಕೆಲಸದ ಬಗ್ಗೆ ಗಮನ ಕೊಟ್ಟಿದ್ದೀರಿ. ನೀವು ಬೇರೆ ಕೈದಿಗಳಿಗಿಂತ ಭಿನ್ನವಾಗಿದ್ದೀರಿ. ನಾನು ಹೇಳಿದೆ, ನಾನು ಖೈದಿಯಲ್ಲ, ಅಪರಾಧಿ. ಬಿಡುಗಡೆಯ ದಿನ ನನ್ನ ಹಳೆಯ ಬಟ್ಟೆ, ಮೊಬೈಲ್ ಎಲ್ಲವನ್ನೂ ವಾಪಸ್ ಕೊಟ್ಟರು. ನಾನು ಹೊರಗಡೆ ಬಂದಾಗ ಆಕಾಶ ಮೊದಲಿನಂತೆ ಇತ್ತು. ನನ್ನ ಸ್ವಾಗತಕ್ಕೆ ಯಾರೂ ಬರಲಿಲ್ಲ. ನಾನು ಯಾರನ್ನು ಕರೆದಿರಲಿಲ್ಲ. ಮೊದಲ ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಭೂಮಿ ನನ್ನನ್ನು ಗುರುತಿಸಲು ನಿರಾಕರಿಸುತ್ತಿದೆ ಅನಿಸುತ್ತಿತ್ತು. ನಗರಕ್ಕೆ ವಾಪಸ್ ಬಂದಿದ್ದೆ. ನನ್ನ ಹಳೆಯ ಮನೆಯ ಹತ್ತಿರ ಹೋಗುತ್ತಿದ್ದೆ. ಅದೇ ಗೋಡೆ, ಆದರೆ ಗೇಟ್ ಬಾಗಿಲು ಮುಚ್ಚಿತ್ತು. ನಾನು ಬಾಡಿಗೆ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಕೆಲಸದ ನಿಮಿತ್ತ ಆಫೀಸಿಗೆ ಹೋದೆ. ಅಲ್ಲಿ ನನ್ನ ಹಳೆಯ ಮ್ಯಾನೇಜರ್ ಇದ್ದರು. ಅವರು ನನಗೆ ಹಲೋ ಎಂದರು. ಫೈಲ್ ತೋರಿಸಿದರು. ರಿಪೋರ್ಟ್ ಕೊಟ್ಟರು. ನಾನು ಒಂದೇ ಪ್ರಶ್ನೆ ಕೇಳಿದೆ, ರಕ್ಷಿತ್ನಿಗೆ ಸಮಯಕ್ಕೆ ಸರಿಯಾಗಿ ಅಮೌಂಟ್ ಕೊಡುತ್ತಿದ್ದೀರಾ? ಅವರು ಹೇಳಿದರು,
ತಿಂಗಳ ಮೊದಲ ದಿನವೇ ಕೊಡಲಾಗುತ್ತದೆ. ನಾನು ಇಂದು ಹಳೆಯ ಫೋಟೋ ನೋಡಿದೆ. ಅದರಲ್ಲಿ ನಾನು ಮತ್ತು ದಿನೇಶ್ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ನಿಂತಿದ್ದೆವು. ಬಿಡುಗಡೆಯಾಗಿ 6 ತಿಂಗಳು ಕಳೆದಿತ್ತು. ನಾನು ಪುನಃ ನನ್ನ ಬಿಸ್ನೆಸ್ ಸುಧಾರಿಸಿದೆ. ಮೀಟಿಂಗ್ಗಳು ನಡೆಯುತ್ತಿದ್ದವು. ಫೈಲ್ ಹೋಗುತ್ತಿದ್ದವು ಬರುತ್ತಿದ್ದವು. ನಾನು ಮೌನವಾಗಿ ಎಲ್ಲವನ್ನು ನೋಡುತ್ತಿದ್ದೆ. ಆಫೀಸಿಗೆ ಕೆಲವು ಹೊಸ ಉದ್ಯೋಗಿಗಳು ಸೇರಿದ್ದರು. ಅವರು ನನ್ನನ್ನು ಅಪರಿಚಿತನಂತೆ ನೋಡುತ್ತಿದ್ದರು. ನನಗೆ ಇದೇನೂ ಹೊಸದಾಗಿರಲಿಲ್ಲ. ನನ್ನ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಬರುತ್ತಿತ್ತು. ಸಮಯಕ್ಕೆ ಸರಿಯಾಗಿ ಅಕೌಂಟ್ನಲ್ಲಿ ಜಮಾ ಆಗುತ್ತಿತ್ತು. ಮಕ್ಕಳ ಸ್ಕೂಲ್ ಫೀಸ್, ಮನೆಯ ಖರ್ಚು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಮೊದಲಿನಂತೆ ಯಾವುದೂ ಇರಲಿಲ್ಲ. ಹೆಂಡತಿ ಮನೆಯಲ್ಲೇ ಇದ್ದಳು. ಆದರೆ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲದಂತೆ ಊಟ ತಿಂಡಿ ಎಲ್ಲವೂ ಮೌನವಾಗಿ ಟೇಬಲ್ ಮೇಲೆ ಇರುತ್ತಿತ್ತು. ಒಂದು ದಿನ ಅವಳು ಕೇಳಿದಳು, ನಿತ್ಯಾನಂದ್, ನೀವು ಕೇವಲ ಮಮತಾಳಿಗಷ್ಟೇ ಅಲ್ಲ, ನಮಗೂ ಮೋಸ ಮಾಡಿದ್ದೀರಿ. ನಾನು ಅವಳನ್ನು ಮುಖ ಎತ್ತಿ ನೋಡಲಿಲ್ಲ. ಒಂದು ದಿನ ನನ್ನ ಮಗಳು ಅವಳ ಮಗಳ ಜೊತೆ ಬಂದಿದ್ದಳು. ನನ್ನ ಮೊಮ್ಮಗಳು ಕೇಳಿದಳು, ತಾತ, ನೀವು ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ನಾನು ಅವಳಿಗೆ ಮುಗುಳ್ನಗುತ್ತಾ ಹೇಳಿದೆ, ಮಗು, ಅದು ಒಂದು ದೊಡ್ಡ ಪ್ರಯಾಣ. ನಾನು ಅಲ್ಲಿ ಎಲ್ಲವನ್ನು ಕಲಿಯಲು ಹೋಗಿದ್ದೆ. ನನ್ನ ಮಗಳು ಮಾತು ಬದಲಾಯಿಸುತ್ತಾ ಹೇಳಿದಳು, ನೀನು ತಾತನಿಗೆ ತೊಂದರೆ ಕೊಡಬೇಡ. ಇಂದಿಗೂ ನಾನು ಮಮತಾ ಮತ್ತು ಅವಳ ಮಗನಿಗೆ ಅವರ ಹಕ್ಕು ಅವರಿಗೆ ಕೊಡುತ್ತಿದ್ದೇನೆ. ಆದರೆ ಈಗಲೂ ಅವಳನ್ನು ಮುಖಾಮುಖಿಯಾಗುವ ಧೈರ್ಯ ಇಲ್ಲ. ನನ್ನ ಹೆಂಡತಿಯೊಂದಿಗೆ ನನ್ನ ಸಂಬಂಧ ಈಗಲೂ ಸರಿಯಾಗಿಲ್ಲ. ನಾನು ಈಗಲೂ ಮೌನವಾಗಿ ಮತ್ತು ಪಶ್ಚಾತ್ತಾಪದಿಂದ ಜೀವನ ನಡೆಸುತ್ತಿದ್ದೇನೆ. ಪ್ರೀತಿ ಮತ್ತು ಸಂಬಂಧ ನಿರ್ಲಕ್ಷಿಸಿ ಗಳಿಸಿದ ಸಂಪತ್ತು ಕೇವಲ ಒಂಟಿತನ ಮಾತ್ರ ನೀಡುತ್ತದೆ. ಒಬ್ಬ ವ್ಯಕ್ತಿಯ ಯಶಸ್ಸು ಅವನ ನಡವಳಿಕೆಯಿಂದ ಮಾತ್ರ ಗುರುತಿಸಲಾಗುತ್ತದೆ, ಅವನ ಸಂಪಾದನೆಯಿಂದ ಅಲ್ಲ. ವೀಕ್ಷಕರೇ, ನಮ್ಮ ಈ ಕತೆ ನಿಮಗೆ ಹೇಗೆ ಅನಿಸಿತು? ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.